ಹೆಲೋ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮೊಂದು ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಯಾವ ರೀತಿ ವರ್ಕ್ನ ಮಾಡಬೇಕು, ಯಾವ ರೀತಿ ನಾವು ಎಷ್ಟು ತಾಸು ಕೆಲಸ ಮಾಡ್ತೀವಿ, ನಾವು ಎಷ್ಟು ಇನ್ಕಮ್ನ ಅರ್ನ್ ಮಾಡ್ತೀವಿ ಅಂತೇಳಿ. ಸೊ ಪಾರ್ಟ್ ಟೈಮ್ ಮಾಡಬೇಕು ಅಥವಾ ಫುಲ್ ಟೈಮ್ ಮಾಡಬೇಕಂತ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಅರ್ಥ ಆಗ್ತೈತಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಹೇಳಿ ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಈ ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟು. ಸೊ ಇವಾಗ ಒಂದು ಫಿಲ್ಮ್ ನೋಡೋಕೆ ಹೋಗ್ತೀರಾ, ಫಿಲ್ಮ್ ನೋಡೋಕೆ ಹೋದ್ಮೇಲೆ ಅಲ್ಲಿ 3 ಅವರ್ ಫಿಲ್ಮ್ ಇರ್ತೈತಿ, 3 ಅವರ್ಸ್ ಫಿಲ್ಮ್ ಇರ್ತೈತಿ. ಸೊ 3 ಅವರ್ಸ್ ಫಿಲ್ಮ್ದಲ್ಲಿ ಜಸ್ಟ್ ಇಂಟರ್ವಲ್ ತನಕ ಮಾತ್ರ ಫಿಲ್ಮ್ನ ನೋಡಿ ಎದ್ದು ಬಂದುಬಿಟ್ರೆ ಫಿಲ್ಮ್ ಅರ್ಥ ಆಗುತ್ತಾ ಅಥವಾ ನಿಮಗೆ ಫಿಲ್ಮ್ ಅರ್ಥ ಆಗಂಗಿಲ್ವಾ? ಆಬ್ವಿಯಸ್ಲಿ ಕರೆಕ್ಟ್. ಸೊ ಪೂರ್ತಿ ಫಿಲ್ಮ್ ಅಥವಾ ಕ್ಲೈಮ್ಯಾಕ್ಸ್ ತನಕ ಫುಲ್ ಫಿಲ್ಮ್ ನೋಡಿದ ಮೇಲೆ ನಿಮಗೆ ಫಿಲ್ಮಲ್ಲಿ ಏನು ಸ್ಟೋರಿ ಇದೆ ಅಂತೇಳಿ ಅರ್ಥ ಆಗ್ತೈತಿ. ಅದೇ ರೀತಿ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಈ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಯಾವ ರೀತಿ ವರ್ಕ್ ಇದೆ ಅಂತೇಳಿ ಅರ್ಥ ಆಗೋದು. ಸೊ ನೀವು ಏನಾದರೂ ಹಾಫ್ ನೋಡಿ ಮಿಕ್ಕಿದ ಹಾಫ್ ಬಿಟ್ಟರೆ ಸೊ ನಿಮಗೆ ಇಲ್ಲಿ ಏನೂ ಅರ್ಥ ಆಗಿಲ್ಲ. ಸೊ ಯೋಚನೆ ಮಾಡಿರಿ. ಸೊ ಒಂದು ಫಿಲ್ಮ್ ಯಾವ ರೀತಿ ಕೊನೆವರೆಗೂ ನೋಡಿದರೆ ಅರ್ಥ ಆಗುತ್ತೋ ಅದೇ ರೀತಿ ಈ ವಿಡಿಯೋದಲ್ಲಿ ನೀವು ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಇಲ್ಲಿ ಯಾವ ರೀತಿ ವರ್ಕ್ ಇದೆ, ನಮಗೆ ಎಷ್ಟು ಸ್ಯಾಲರಿ ಸಿಗುತ್ತೆ ಅಂತೇಳಿ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗ್ತೈತೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಷ್ಟು ನಿಮ್ಮ ಟೈಮ್ನ ಕೊಟ್ಟಿದ್ದೀರಾ, ಜಸ್ಟ್ 20-25 ನಿಮಿಷ ಇರುತ್ತೆ ಈ ವಿಡಿಯೋ. ಸೊ ಕೊನೆವರೆಗೂ ನೋಡಿ. ಓಕೆ, ಎಸ್, ತುಂಬ ಜನಕ್ಕೆ ಡ್ರೀಮ್ಸ್. ಓಕೆ, ಸೊ ನಾನು ನಿಮಗೆ ಒಂದು ಕ್ವಶನ್ನ ಕೇಳ್ತೀನಿ, ಸರ್ ನಿಮ್ಮ ಕನಸು ಏನಿದೆ ಅಂತೇಳಿ. ಸೊ ನಿಮಗೆ ಕನಸು ಏನಿದೆ ಅಂತ ನಾನು ಕೇಳಿದ ತಕ್ಷಣ ನೀವು ಹೇಳ್ತೀರಾ, ಸರ್ ನನ್ನ ಕನಸು ನಾನು ಮನೆ ಕಟ್ಟಬೇಕು ಸರ್ ನಾನು ಕಾರ್ ತೊಗೋಬೇಕು ಸರ್ ನಾನು ಫಾರಿನ್ ಟ್ರಿಪ್ಪಿಗೆ ಹೋಗ್ಬೇಕು ಸೊ ನಾನು ಬ್ಯಾಂಕ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು ಸೊ ಅದೇ ರೀತಿ ನನ್ನ ಕಿಡ್ಸ್ ಎಜುಕೇಷನ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು ಎಕ್ಸೆಟ್ರಾ. ಈ ರೀತಿ ನಾನು ನಿಮ್ಗೆ ಏನಾದರೂ ಒಂದು ಕ್ವಶನ್ ಕೇಳಿದೆ ಅಂದರೆ ನಿಮ್ಮ ಡ್ರೀಮ್ಸ್ ಸರ್, ನಿಮ್ಮ ಕನಸು ಏನೆಲ್ಲ ಇದೆ ಅಂತೇಳಿ. ಸೊ ನೀವು ಈ ರೀತಿ ಎಲ್ಲ ಕೂಡ ನೀವು ಇದನ್ನು ಹೇಳ್ತೀರಾ, ಸರ್ ನನ್ನ ಡ್ರೀಮ್ಸ್ ಇಷ್ಟೆಲ್ಲ ಡ್ರೀಮ್ಸ್ ಇದೆ ಸರ್ ಅಂತ ಹೇಳ್ತೀರಾ. ಸೊ ಇದೆಲ್ಲ ಡ್ರೀಮ್ಸ್ ಫುಲ್ಫಿಲ್ ಆಗಬೇಕಂದ್ರೆ ಏನು ಕೆಲಸ ಮಾಡಬೇಕು? ಸೊ ಏನು ಕೆಲಸ ಮಾಡಿದರೆ ನಮ್ದು ಇವೆಲ್ಲ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತಾ? ಜಾಬ್ ಮಾಡಿದ್ರೆ ಫುಲ್ಫಿಲ್ ಆಗುತ್ತಾ, ಬಿಸ್ನೆಸ್ ಮಾಡಿದ್ರೆ ಫುಲ್ಫಿಲ್ ಆಗುತ್ತಾ? ಸೊ ನನ್ನ ಪ್ರಕಾರ ಬಿಸ್ನೆಸ್ ಮಾಡಿದ್ರೆ ಫುಲ್ಫಿಲ್ ಆಗುತ್ತೆ. ನೀವೇನಾದರೂ ಜಾಬ್ ಮಾಡ್ತೀನಿ ಅಂತಂದರೆ, ಓಕೆ, ನೀವೇನಾದರೂ ಜಾಬ್ ಮಾಡ್ತೀನಿ ಅಂತಂದರೆ ಸೊ ಜಾಬಿಗೆ ಹೋದರೆ 15,000-20,000 ಸಾವಿರ ನಿಮಗೆ ಸ್ಯಾಲ್ರಿ ಕೊಡ್ಬೋದು. ಸೊ 15,000-20,000 ಸಾವಿರ ಸ್ಯಾಲ್ರಿಯಲ್ಲಿ ನಿಮಗೆ ಇದಷ್ಟು ಕೂಡ ಡ್ರೀಮ್ಸ್ನ ಫುಲ್ಫಿಲ್ ಆಗುತ್ತೆ ಇಲ್ಲೋ ನನಗೆ ಗೊತ್ತಿಲ್ಲ. ಬಿಕಾಸ್ 20,000 ಸ್ಯಾಲ್ರಿದಲ್ಲಿ ಒಂದು ಕಾರ್ ತೊಗೋಬೇಕಂದ್ರೆ ಕೂಡ ಸುಮಾರು 10-15 ವರ್ಷ ದುಡಿಬೇಕಾಗ್ತೈತಿ. ಬಟ್ ಸೊ ನಾನು ಹೇಳೋ ಈ ವರ್ಕ್, ಓಕೆ, ನಾನು ಹೇಳೋ ಈ ವರ್ಕು ಕೇವಲ 5 ವರ್ಷ. ಓಕೆ, ಕೇವಲ 5 ವರ್ಷ ನೀವು ಏನಾದರೂ ಟೈಮ್ ಕೊಟ್ಟರೆ ಅಂದರೆ 100% ನೀವು ಇಲ್ಲಿ ಏನು ಡ್ರೀಮ್ಸ್ ಕಾಲಮ್ಸ್ನ ಫುಲ್ಫಿಲ್ ಮಾಡಿದಾರಲ್ಲ, ಸೊ 100% ಈ ಡ್ರೀಮ್ಸ್ ನಿಮ್ಮದು ಫುಲ್ಫಿಲ್ ಆಗ್ತೈತಿ. ಸೊ ಯಾವ ಕೆಲಸ ಹೇಗೆ ಮಾಡೋದು? ಸೊ ಜಸ್ಟ್ ಇವಾಗ ನಿಮ್ಮ ಡ್ರೀಮ್ಸಿಗೆ ಒಂದು ಸರ್ಕಲ್ ಹಾಕ್ತೀನಿ ನಾನು ಇವಾಗ. ಸೊ ನಿಮ್ಮದು ಇನ್ಕಮ್, ಓಕೆ, ಇನ್ಕಮ್ ಒಂದು ಸರ್ಕಲ್ ಹಾಕ್ತೀನಿ. ನಿಮ್ಮ ಡ್ರೀಮ್ ಸರ್ಕಲ್ ದೊಡ್ಡದಿನ ಅಥವಾ ನಿಮ್ದು ಇನ್ಕಮ್ ಸರ್ಕಲ್ ದೊಡ್ಡದಿನ? ಆಬ್ವಿಯಸ್ಲಿ ಕರೆಕ್ಟ್, ನಿಮ್ಮ ಡ್ರೀಮ್ ಸರ್ಕಲ್ ದೊಡ್ಡದಿದೆ, ಇನ್ಕಮ್ ಸರ್ಕಲ್ ಚಿಕ್ಕದಿದೆ. ಸೊ ಇವಾಗ ನಾವು ಡ್ರೀಮ್ ಸರ್ಕಲ್ನ ದೊಡ್ಡ ಮಾಡ್ಕೋಬೇಕು. ಸೊ ನಮ್ಮ ಡ್ರೀಮ್ ಸರ್ಕಲ್ನ ದೊಡ್ಡ ಮಾಡ್ಕೋಬೇಕಂದ್ರೆ ಏನು ಕೆಲಸ ಮಾಡಬೇಕು? ಸೊ ಯಾವ ಕೆಲಸ ಮಾಡಿದರೆ ನಮ್ಮ ಡ್ರೀಮ್ ಸರ್ಕಲ್ ದೊಡ್ಡದಾಗ್ತೈತಿ? ಸೊ ಅದಕ್ಕೆ ಒಬ್ಬ ವ್ಯಕ್ತಿ ಹೇಳಿದ್ದಾರೆ, ಮಿಸ್ಟರ್ ರಾಬರ್ಟ್ ಟಿ ಕಿಯೋಸಕಿ ಅಂತೇಳಿ. ಈ ವ್ಯಕ್ತಿ ಇಡೀ ಜಗತ್ತಲ್ಲಿ 4 ಕ್ಯಾಟಗರಿ ಪೀಪಲ್ಸ್ ಇದ್ದಾರೆ. ಈ ವ್ಯಕ್ತಿ ಒಂದು ಬುಕ್ ಕೂಡ ಬರೆದಿದ್ದಾರೆ, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತೇಳಿ. ಬುಕ್ ತುಂಬ ಚೆನ್ನಾಗಿದೆ, ನೀವು ಕೂಡ ಓದಿ. ಸೊ ಇಡೀ ಜಗತ್ತಲ್ಲಿ 4 ರೀತಿ ಕ್ಯಾಟಗರಿ ಪೀಪಲ್ಸ್ ಇದ್ದಾರೆ. ಇಡೀ ಜಗತ್ತಲ್ಲಿ 4 ರೀತಿ ಕ್ಯಾಟಗರಿ ಪೀಪಲ್ಸ್ ಇದ್ದಾರೆ. ಸೊ ಈ 4 ಕ್ಯಾಟಗರಿ ಬಿಟ್ಟರೆ ಮತ್ತೆ ಇಡೀ ಜಗತ್ತಲ್ಲಿ ಯಾವ ಜನನೂ ಇಲ್ಲ. ಇವು 4 ಕ್ಯಾಟಗರಿ ಬರ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ತೊಗೊಂಡ್ರೆ ಈ 4 ಕ್ಯಾಟಗರಿ ಒಳಗಡೆ ಬರ್ತಾರೆ. ಸೊ ಅವರು ಯಾರ್ಯಾರು ಈ 4 ಕ್ಯಾಟಗರಿ ಒಳಗಡೆ? ಒಂದನೇದಾಗಿ ಎಂಪ್ಲಾಯ್ಸು. ಓಕೆ, ಎಂಪ್ಲಾಯ್ಸ್ ಅಂದರೆ ಡೈಲಿ ನಿಮ್ಗೆ ಗೊತ್ತಿರ್ಬೋದು, ಡೈಲಿ ಕೆಲಸ ಮಾಡೋರು, 8-10 ತಾಸು ಕೆಲಸ ಮಾಡೋರು, ಇವರೆಲ್ಲರೂ ಕೂಡ ಎಂಪ್ಲಾಯ್ಸ್ದಲ್ಲಿ ಬರ್ತಾರೆ. ಇನ್ನೊಬ್ಬರು ಬರ್ತಾರೆ ಸೆಲ್ಫ್ ಎಂಪ್ಲಾಯ್ಸ್. ಸೆಲ್ಫ್ ಎಂಪ್ಲಾಯ್ದಲ್ಲಿ ಯಾರೆಲ್ಲ ಬರ್ತಾರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಡೈಲಿ ಕೆಲಸ ಓನ್ ಶಾಪ್ನ ಇಟ್ಕೊಂಡು ಅವ್ರದ್ದೇ ಆದಂಥ ಓನ್ ಮೆಡಿಕಲ್ ಶಾಪ್ ಆಗಿರ್ಬೋದು ಅಥವಾ ಓನ್ ಕಿರಾಣಿ ಶಾಪ್ ಆಗಿರ್ಬೋದು, ಓನ್ ಕೆಲಸನ ಮಾಡ್ತಿರ್ತಾರೆ. ಸೊ ಅವರೆಲ್ಲರೂ ಕೂಡ ಸೆಲ್ಫ್ ಎಂಪ್ಲಾಯ್ದಲ್ಲಿ ಬರ್ತಾರೆ. ಇನ್ನೊಂದು ಬಿಸ್ನೆಸ್ ಮ್ಯಾನ್ದಲ್ಲಿ ಯಾರೆಲ್ಲ ಬರ್ತಾರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಟಾಟಾ ಬಿರ್ಲಾ ಆಗಿರ್ಬೋದು, ವಿಶ್ವಪುಡ್ ಆಗಿರ್ಬೋದು, ಸೊ ಅಂಬಾನಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ದಲ್ಲಿ ಬರ್ತಾರೆ. ಇನ್ನೊಬ್ಬರು ಇನ್ವೆಸ್ಟರ್. ಸೊ ಇನ್ವೆಸ್ಟರ್ದಲ್ಲಿ ಯಾರೆಲ್ಲ ಬರ್ತಾರೆ ಅಂತಂದರೆ ಇವಾಗ ನೋಡಿ 100 ಕೋಟಿ 200 ಕೋಟಿ ಯಾರು ಹಾಕಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಅವರೆಲ್ಲರೂ ಕೂಡ ಇನ್ವೆಸ್ಟರ್ದಲ್ಲಿ ಬರ್ತಾರೆ. ಎಕ್ಸಾಂಪಲ್ಲು ಟೂಲ್ ಹಾಕೋದವರಿಗಿರ್ಬೋದು ಅಥವಾ ಫಿಲ್ಮ್ ಇಂಡಸ್ಟ್ರಿದವರಿರ್ಬೋದು. ಟೂಲ್ ಹಾಕೋದಲ್ಲಿ ಸುಮಾರು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ರೋಡ್ನ ರೆಡಿ ಮಾಡ್ತಾರೆ, ಟೂಲ್ ಹಾಕೊಂಡು ಇಟ್ಟಿರ್ತಾರೆ. ಸೊ ಪ್ರತಿಯೊಂದು ಗಾಡಿಗೆ ಇಂತಿಷ್ಟು ಅಂತ ಕಟ್ ಮಾಡ್ಕೊಂಡು ಹೋಗ್ತಾರೆ. ಅವರು ಇನ್ವೆಸ್ಟ್ಮೆಂಟ್ನ ಮಾಡಿ ಡಬಲ್ ತ್ರಿಬಲ್ ತೊಗೊಳ್ಳೋಕ್ಕೆ ಇನ್ವೆಸ್ಟರ್ ಅಂತಾರೆ. ಸೊ ಚಿಕ್ಕ ಪುಟ್ಟ 500,000 2,000 ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ಡಬಲ್ ತ್ರಿಬಲ್ ಅವರಿಗೆಲ್ಲ ಇನ್ವೆಸ್ಟ್ಮೆಂಟ್ ಅನ್ನೋಂಗಿಲ್ಲ. ಸೊ ಯಾರು 100 ಕೋಟಿಗಿಂತ ಜಾಸ್ತಿನೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ, ಫಿಲ್ಮ್ ಇಂಡಸ್ಟ್ರಿದವ್ರು ಆಗಿರ್ಬೋದು. ಸೊ ಯಾವುದೋ ಒಂದು ಫಿಲ್ಮಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿದರೆ ಡಬಲ್ ತ್ರಿಬಲ್ ತೊಗೋತಾರೆ ಇನ್ವೆಸ್ಟರ್. ಸೊ ಅವರೆಲ್ಲರೂ ಕೂಡ ಇನ್ವೆಸ್ಟರ್ದಲ್ಲಿ ಬರ್ತಾರೆ. ಸೊ ಇವಾಗ ನೋಡಿ, ಇಡೀ ಜಗತ್ತಲ್ಲಿ 4 ಕ್ಯಾಟಗರಿ ಪೀಪಲ್ಸ್. ಓಕೆ, ಈ 4 ಕ್ಯಾಟಗರಿ ಪೀಪಲ್ಸ್ ಬಿಟ್ಟರೆ ಮತ್ತೆ ಯಾರೂ ಬರೋಂಗಿಲ್ಲ. ಸೊ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ, ಭಿಕ್ಷುಕರು ಸೆಲ್ಫ್ ಎಂಪ್ಲಾಯ್ದಲ್ಲೇ ಬರ್ತಾರೆ. ಸೊ ಇವಾಗ ನೋಡ್ಬೋದು, ನಾವಾಗಿರ್ಬೋದು, ನೀವಾಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿನ ತೊಗೊಳ್ರಿ, ಈ 4 ಕ್ಯಾಟಗರಿ ಬಿಟ್ಟರೆ ಮತ್ತು ಬೇರೆ ಇದರಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಡಿಯರ್ ಫ್ರೆಂಡ್ಸ್, ಇವಾಗ ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯಿ ಇಡೀ ಜಗತ್ತಲ್ಲಿ 95% ಜನ ಇದ್ದಾರೆ. ಮತ್ತು ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟ್ರು ಕೇವಲ 5% ಜನ ಮಾತ್ರ ಇದ್ದಾರೆ. ಮತ್ತು ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯಿ 95% ಜನ ಇದ್ದಾರೆ, ಕೇವಲ 5% ದುಡ್ಡನ್ನು ಮಾತ್ರ ಅರ್ನ್ ಮಾಡ್ತಿದ್ದಾರೆ. ಇಡೀ ಜಗತ್ತಲ್ಲಿ ಏನು ಕೋಟಿ ದುಡ್ಡಿದೆಯೋ ಅದರಲ್ಲಿ ಕೇವಲ 5% ಮಾತ್ರ ದುಡ್ಡನ್ನು ಅರ್ನ್ ಮಾಡ್ತಿದ್ದಾರೆ ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯಿ. ಮತ್ತು ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟ್ರು ಇಡೀ ಜಗತ್ತಲ್ಲಿ 5% ಜನ ಇದ್ದಾರೆ, ಬಟ್ ದುಡ್ಡನ್ನು ಏನು ಕೋಟಿ ದುಡ್ಡಿದೆಯಲ್ಲ 95% ದುಡ್ಡನ್ನು ಯಾರು ಅರ್ನ್ ಮಾಡ್ತಾರೆ ಅಂದರೆ ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟ್ರು ಅರ್ನ್ ಮಾಡ್ತಾರೆ. ಸೊ ಇವಾಗ 2 ಬಾವಿ ಇದೆಯಲ್ಲಿ, ಒಂದು ಬಾವಿಯಲ್ಲಿ 10 ಮೀನು ಇದೆ, ಇನ್ನೊಂದು ಬಾವಿಯಲ್ಲಿ 100 ಮೀನು ಇದ್ದಾವೆ. 10 ಮೀನು ಇರೋ ಬಾವಿಯಲ್ಲಿ 100 ಜನ ಮೀನು ಹಿಡಿಯೋಕೆ ಬಂದಿದ್ದಾರೆ. ಒಬ್ಬೊಬ್ಬರು ಸಿಗುತ್ತೆ, ಒಬ್ಬೊಬ್ಬರು ಸಿಗೋಂಗಿಲ್ಲ. ಮತ್ತು ಇನ್ನೊಂದು ಬಾವಿಯಲ್ಲಿ 100 ಮೀನು ಇದ್ದಾವೆ, ಹಿಡಿಯೋರು 10 ಜನ ಇದ್ದಾರೆ. ಒಬ್ಬೊಬ್ಬರು 8-10 ಮೀನು ಸಿಗುತ್ತೆ. ಸೊ ಇವಾಗ ಯೋಚನೆ ಮಾಡಿರಿ, ಇಡೀ ಜಗತ್ತಲ್ಲಿ ಯಾವ ರೀತಿ ಇದೆ ಅಂದರೆ, ಸೊ ನೀವು ಅಕ್ಕಪಕ್ಕ ನೋಡ್ತಿರ್ಬೋದು, ಬರೀ ಎಂಪ್ಲಾಯಿ ಸೆಲ್ಫ್ ಎಂಪ್ಲಾಯ್ ಮಾತಾಡ್ತಾರೆ. ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟರ್ ತುಂಬ ಕಡಿಮೆ, ತುಂಬ ರೇರು ಅಷ್ಟು ಜನ ಮಾತ್ರ ಇರ್ತಾರೆ. ಬಟ್ ಇವಾಗ ನೋಡಿ, ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯ್ ಬಡವರು ಅಂತ ಕರೀತಾರೆ, ಮತ್ತು
ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟರ್ಗೆ ರಿಚ್ ಅಂತ ಕರೀತಾರೆ. ಸರ್ ರಾಬರ್ಟ್ ಟಿ ಕಿಯೋಸಾಕಿ ಸರ್ ಅವರು ಇವ್ರಿಗೆ ಯಾಕೆ ಬಡವರು ಇವ್ರು ಯಾಕೆ ಶ್ರೀಮಂತರು ಅಂತ ಕರೆದ್ರೆ ಅಂತಂದರೆ, ಇವಾಗ ನೋಡಿ ಇವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಇವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಈ ಜಗತ್ತಲ್ಲಿ ಎಲ್ಲ ಜನಗಳಿಗೂ ಕೂಡ ದೇವ್ರಿಗೆ ಯಾರು ಕೂಡ ಮೋಸ ಮಾಡಿಲ್ಲ. ದೇವ್ರಿಗೆ ಪ್ರತಿಯೊಬ್ಬರು ಕೂಡ 24 ತಾಸು ಮಾತ್ರ ಟೈಮ್ನ ಕೊಟ್ಟಿದ್ದಾರೆ, ಹೌದಲ್ವಾ? ಎಂಪ್ಲಾಯಿ 24 ತಾಸು ಕೊಟ್ಟರೆ, ಸೆಲ್ಫ್ ಎಂಪ್ಲಾಯ್ 24 ತಾಸು, ಬಿಸ್ನೆಸ್ ಮ್ಯಾನ್ಗೆ 24 ತಾಸು, ಇನ್ವೆಸ್ಟರ್ ಕೂಡ 24 ತಾಸು. ಬಟ್ ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯ್ ಬಡವರು ಯಾಕೆ ಉಳಿದಿದ್ದಾರೆ ಮತ್ತು ಶ್ರೀಮಂತರು ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟರ್ ಇವ್ರು ಯಾಕೆ ಶ್ರೀಮಂತರು ಉಳಿದಿದ್ದಾರೆ? ಸೊ ಯೋಚನೆ ಮಾಡಿದ್ದೀರಾ? ಸೊ ಡಿಯರ್ ಫ್ರೆಂಡ್ಸ್, ಇವಾಗ ನೋಡಿ ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯ್ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ ಡೈಲಿ 8 ತಾಸು ಕೆಲಸ ಮಾಡ್ತಾರೆ. ಡೈಲಿ 8 ತಾಸು ಕೆಲಸ ಮಾಡ್ತಾರೆ. ಒಂದು ದಿನಕ್ಕೆ 500 ರೂಪಾಯಿ ಅಂತ ಇನ್ಕಮ್ನ ಅರ್ನ್ ಮಾಡ್ತಾರೆ, ಪೇಮೆಂಟ್ ಅಂತ ಅರ್ನ್ ಮಾಡ್ತಾರೆ. ಸೊ ಡಿಯರ್ ಫ್ರೆಂಡ್ಸ್, ಒಂದು ತಿಂಗಳಿಗೆ ಎಷ್ಟಾಗುತ್ತೆ? 15,000 ಆಗುತ್ತೆ. ಅದೇ ಇನ್ಕಮ್ ಜಾಸ್ತಿ ಬೇಕು, ಡಬಲ್ ಬೇಕಂದರೆ ಏನು ಕೆಲಸ ಮಾಡಬೇಕು ಅವರು? 8 ತಾಸು ಕೆಲಸ ಮಾಡಲಿ 15 ತಾಸು 8 ಡಬಲ್ ಕೆಲಸ ಮಾಡಿದರೆ ಇನ್ಕಮ್ ಜಾಸ್ತಿ ಬರುತ್ತೆ, 30,000 ಆಗುತ್ತೆ. 8 ತಾಸು ಮಾಡಲಿ 16 ತಾಸು ಕೆಲಸ ಮಾಡಿದರೆ 30,000 ಕೆಲಸ ಇನ್ಕಮ್ ಆಗುತ್ತೆ. ಸೊ ಇದಕ್ಕಿಂತ ಇನ್ನೂ ಇನ್ಕಮ್ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು. 16 ತಾಸು ಮಾಡಲಿ 32 ತಾಸು ಕೆಲಸ ಮಾಡಬೇಕು, 35 60,000 ಇನ್ಕಮ್ ಆಗುತ್ತೆ. ಬಟ್ ನಮ್ಮ ಹತ್ರ ಅಷ್ಟು ಟೈಮ್ ಇದೆಯಾ? ಸಾರಿ ಫಾರ್ ದಟ್, ಇರೋದು ಕೇವಲ 24 ತಾಸು ಮಾತ್ರ ಟೈಮ್ ಇದೆ. ಸೊ ಅಷ್ಟೊಂದು ಕೆಲಸ ಮಾಡೋಕ್ಕಾಗಂಗಿಲ್ಲ. ಸೊ ಕೇವಲ ಒಬ್ಬೊಬ್ಬರು 16 ತಾಸು ಕೆಲಸ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡೋಕ್ಕಲ್ಲ. ಭಾಳ 30,000 ಇನ್ಕಮ್ ಅವ್ರು ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಇನ್ಕಮ್ ಅವ್ರು ಮಾಡೋಕ್ಕಾಗಲ್ಲ. ಬಟ್ ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟರ್ ಇವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ, ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟರ್ ಇವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಂದರೆ, ಇವ್ರು ಕೆಲಸನ ಜಾಸ್ತಿ ಮಾಡೋಂಗಿಲ್ಲ. ಇವರಿಗೆ ದುಡ್ಡು ಬೇಕಂದರೆ ಕೆಲಸನ ಜಾಸ್ತಿ ಮಾಡೋಂಗಿಲ್ಲ. ಇವ್ರು ಏನು ಮಾಡ್ತಾರೆ? ಅವ್ರ ಟೈಮ್ನ ಜಾಸ್ತಿ ಮಾಡ್ತಾರೆ. ಓಕೆ, ಅವ್ರ ಟೈಮ್ನ ಹೇಗೆ ಜಾಸ್ತಿ ಮಾಡ್ಕೋತಾರೆ ಅಂತಂದರೆ, ಇವಾಗ ನೋಡಿ ಒಬ್ಬರಿಂದ 10 ತಾಸು ಕೆಲಸ ಮಾಡ್ತಾರೆ. ಎಕ್ಸಾಂಪಲ್ ಕೊಡ್ತೀನಿ, ಜಿಯೋ ಸಿಮ್. ಓಕೆ, ಜಿಯೋ ಸಿಮ್ ತೊಗೊಳ್ರಿ, ಅಥವಾ ಇವಾಗ ಬೇಕರೀಸ್ ತೊಗೊಳ್ರಿ, ಮಿಶ್ರ ಪೇಡ ತೊಗೊಳ್ರಿ. ಸೊ ಅವರು ಬ್ರಾಂಚಸ್ನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಊರಲ್ಲಿ 8 ಬ್ರಾಂಚಸ್ನ ಸ್ಟಾರ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಇನ್ನೊಂದು ಚಾಯ್ ತಲಬ್ ತೊಗೊಳ್ರಿ. ಸೊ ಚಾಯ್ ತಲಬ್ ಲೈಕ್ ಬಿಜಾಪುರ ತೊಗೊಳ್ರಿ, ಬೆಂಗಳೂರು ತೊಗೊಳ್ರಿ, ಮೈಸೂರು ತೊಗೊಳ್ರಿ. ಪ್ರತಿಯೊಂದು ಡಿಸ್ಟ್ರಿಕ್ಟ್, ಪ್ರತಿಯೊಂದು ತಾಲೂಕದಲ್ಲಿ 7 8 ಬ್ರಾಂಚಸ್ನ ಹಾಕ್ತಾರೆ. ಅದರಲ್ಲಿ ಒಬ್ಬೊಬ್ಬರ ಕಡೆಯಿಂದ 10 ತಾಸು ಕೆಲಸ ಮಾಡಿಸ್ತಾರೆ. ಒಬ್ಬರಿಗೋಸ್ಕರ 10 ತಾಸು ಕೆಲಸ, ಒಬ್ಬರು 10 ತಾಸು ಕೆಲಸ ಮಾಡಿದರೆ ಒಂದು ಬ್ರಾಂಚಲ್ಲಿ, ಸೊ ಸುಮಾರು ಒಂದು ಊರಲ್ಲಿ 8 ರಿಂದ 10 ಬ್ರಾಂಚಸ್ ಇರ್ತವೆ. ಒಬ್ಬೊಬ್ಬರ ಕಡೆಯಿಂದ 10 ತಾಸು ಕೆಲಸ ಮಾಡಿಸಿದರೆ ಒಂದು 10 ಬ್ರಾಂಚಸ್ಗೆ ಎಷ್ಟಾಯಿತು? 100 ತಾಸು ಕೆಲಸ ಮಾಡಿದಾಗಾಯಿತು. ಸೊ ಅವರು ಇನ್ನೂ ಇನ್ಕಮ್ ಜಾಸ್ತಿ ಬೇಕು, ಇನ್ನೂ ಇನ್ಕಮ್ ಸಾಲಲ್ಲ, ಇನ್ನೂ ಇನ್ಕಮ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಅವಾಗ ಅವರು ಜಾಸ್ತಿ ಕೆಲಸನ ಮಾಡೋಂಗಿಲ್ಲ, ಇನ್ನೂ ಜಾಸ್ತಿ ಬ್ರಾಂಚಸ್ನ ಓಪನ್ ಮಾಡ್ತಾರೆ. ಎಕ್ಸಾಂಪಲ್ 10 ಬ್ರಾಂಚ್ ಇದ್ದು ಅಂದರೆ ಅದನ್ನು 100 ಬ್ರಾಂಚಿಗೆ ಕನ್ವರ್ಟ್ ಮಾಡ್ತಾರೆ. 100 ಬ್ರಾಂಚ್ ಇದ್ದು ಅಂದರೆ 1000 ಬ್ರಾಂಚಿಗೆ ಕನ್ವರ್ಟ್ ಮಾಡ್ತಾರೆ. ಒಬ್ಬೊಬ್ಬರ ಕಡೆ 1 ತಾಸು ಕೆಲಸ ಮಾಡಿಸಿದ್ರು, 10 ತಾಸು ಕೆಲಸ ಮಾಡಿಸಿದ್ರು ಕೂಡ 10,000 ಬ್ರಾಂಚಿಗೆ 10,000 ತಾಸು ಕೆಲಸ ಆಯಿತು. ಟೈಮ್ ಮಲ್ಟಿಪಲ್ ಆಯಿತು, ದುಡ್ಡು ಕೂಡ ಮಲ್ಟಿಪಲ್ ಆಯಿತು. ಸೊ ಅವರು ಆ ರೀತಿ ಕೆಲಸ ಮಾಡ್ತಾರೆ. ಸೊ ಇವಾಗ ನಾವು ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯಿಗೆ ಬಡವರು ಅಂತ ಕರೀತಾರೆ, ಅಂದರೆ ಪೋರ್ ಅಂತ ಕರೀತಾರೆ. ಮತ್ತು ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟರ್ ಶ್ರೀಮಂತ ಇರ್ತಾರೆ. ಬಿಕಾಸ್ ಅವ್ರ ಕಡೆ ದುಡ್ಡಿತ್ತು, ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಅದಕ್ಕೆ 3 4 ರಿಟರ್ನ್ ತಗೋತಾರೆ. ಅವ್ರಿಗೆ ಕೂಡ ಲೈಕ್ ಶ್ರೀಮಂತರು ಅಂತ ಕರೀತಾರೆ. ಸೊ ನಮಗೂ ಕೂಡ ಒಂದು ಆಪರ್ಚುನಿಟಿ ಇದೆ. ಸೊ ಈ ಒಂದು ಆಪರ್ಚುನಿಟಿ ಮಾತ್ರ ಇದೆ. ಇಡೀ ಜಗತ್ತಲ್ಲಿ 4 ಆಪರ್ಚುನಿಟಿ ಇದೆ. 4 ಆಪರ್ಚುನಿಟಿ ಬಿಟ್ಟರೆ ಮತ್ತು ಯಾವುದು ಕೂಡ ಶ್ರೀಮಂತ ವ್ಯಕ್ತಿ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ಯಾವ್ಯಾವ ಅಂತಂದರೆ, ಒಂದನೇದಾಗಿ ಬರ್ತಾರೆ ಸ್ಪೋರ್ಟ್ಸ್ ಇಂಡಸ್ಟ್ರಿಯಲ್ಲಿ ನಾವು ಹೋಗ್ಬೋದು. ಬಟ್ ಅಲ್ಲಿ ನಮಗೆ ಲೈಕ್ ಸ್ಪೋರ್ಟ್ಸ್ ಆಡೋಕ್ಕೆ ಬರಬೇಕು, ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರಬೇಕು. ಸೊ ಆ ಸ್ಪೋರ್ಟ್ಸ್ ಆಡೋಕ್ಕೆ ಬರಬೇಕು. ಓಕೆ, ಆ್ಯಂಡ್ ಇನ್ನೊಂದು ಲೈಕ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋಗ್ಬೋದು. ಫಿಲ್ಮ್ ಇಂಡಸ್ಟ್ರಿ ಅಂತಂದರೆ ಸೊ ನಾವು ಆ್ಯಕ್ಟಿಂಗ್ ಚೆನ್ನಾಗಿರಬೇಕು, ನಮ್ಮ ಫೇಸ್ ಕಟ್ ಚೆನ್ನಾಗಿರಬೇಕು, ನಮ್ಮ ಮಾತಾಡೋ ಸ್ಟೈಲ್ ಚೆನ್ನಾಗಿರಬೇಕು. ಮತ್ತು ಇನ್ನೊಂದು ಆಗ್ಬೋದು, ನಾವು ರಾಜಕಾರಣಿಗಳಾಗ್ಬೋದು. ಸೊ ರಾಜಕಾರಣಿಗಳಾಗಬೇಕಂದ್ರೆ ನಮ್ಮ ಹತ್ರ ಸ್ಟಾರ್ಟಿಂಗ್ ದುಡ್ಡು ಬೇಕು, ಮತ್ತು ಹಿಂದೆ ಫಾಲೋವರ್ಸ್ ಜಾಸ್ತಿ ಇರಬೇಕು. ಬಟ್ ಇನ್ನೊಂದು ಆಪರ್ಚುನಿಟಿ ಇದೆ, ಡೈರೆಕ್ಟ್ ಸೆಲ್ಲಿಂಗ್. ಸೊ ಇದಕ್ಕೆ ಯಾವುದೇ ರೀತಿ ನಿಮ್ಗೆ ದುಡ್ಡು ಬೇಕಾಗಿಲ್ಲ, ಯಾವುದೇ ರೀತಿ ನಿಮಗೆ ಲೈಕ್ ಎಜುಕೇಷನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಜಸ್ಟ್ ನೀವು ಇಲ್ಲಿ ಕಮಿಟ್ಮೆಂಟ್. ಓಕೆ, ನೀವು ಏನು ಕಮಿಟ್ಮೆಂಟ್ ಕೊಡ್ತೀರಾ 100% ನೀವು ಇಲ್ಲಿ ಸಕ್ಸಸ್ ಆಗ್ತೀರಾ. ಸೊ ಏನಿದು ಡೈರೆಕ್ಟ್ ಸೆಲ್ಲಿಂಗ್, ಯಾವ ರೀತಿ ಇದು? ಓಕೆ, ಸೊ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ಎಂಪ್ಲಾಯಿ ಸೆಲ್ಫ್ ಎಂಪ್ಲಾಯಿಗೆ ಆ್ಯಕ್ಟಿವ್ ಇನ್ಕಮ್ ಮಾತ್ರ ಅರ್ನ್ ಮಾಡ್ತಾರೆ. ಓಕೆ, ಆ್ಯಕ್ಟಿವ್ ಇನ್ಕಮ್ ಅಂದರೆ ಅವ್ರು ಕೆಲಸ ಮಾಡಿದರೆ ಮಾತ್ರ ಇನ್ಕಮ್ನ ಅರ್ನ್ ಮಾಡ್ತಾರೆ, ಕೆಲಸ ಮಾಡಲಿಲ್ಲ ಅಂದರೆ ದುಡ್ಡು ಅರ್ನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಬಟ್ ಬಿಸ್ನೆಸ್ ಮ್ಯಾನ್ ಮತ್ತು ಇನ್ವೆಸ್ಟ್ರು ಪ್ಯಾಸಿವ್ ಇನ್ಕಮ್ನ ಅರ್ನ್ ಮಾಡ್ತಾರೆ, ಅಂದರೆ ಅವ್ರು ಕೆಲಸ ಮಾಡಲಿಲ್ಲ ಅಂದರೂ ಕೂಡ ಅವರಿಗೆ ಇನ್ಕಮ್ ಬರುತ್ತೆ. ಸೊ ಇವಾಗ ನೋಡಿ ಎಕ್ಸಾಂಪಲು, ಆ್ಯಕ್ಟಿವ್ ಇನ್ಕಮ್ ಇವರಿಗೆ ಯಾಕೆ ಆ್ಯಕ್ಟಿವ್ ಇನ್ಕಮ್ ಅಂದರೆ ಇವರಿಗೆ ಪ್ಯಾಸಿವ್ ಇನ್ಕಮ್. ಇವತ್ತು ಕೆಲಸಕ್ಕೆ ಹೋದ್ರು ದುಡಿದ್ರು, ಮುಂದೆ ಮನೇಲಿ ಕೂತ್ಕೊಂಡ್ರು, ಇನ್ಕಮ್ ಬರೋಂಗಿಲ್ಲ ಇವರಿಗೆ, ಯಾಕಂದರೆ ಕೆಲಸಕ್ಕೆ ಹೋದರೆ ಮಾತ್ರ ದುಡ್ಡು ಬರುತ್ತೆ. ಅದಕ್ಕೆ ಇವರಿಗೆ ಆ್ಯಕ್ಟಿವ್ ಇನ್ಕಮ್ ಅಂತ ಕರೀತಾರೆ. ಮತ್ತು ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟ್ರು 5 ವರ್ಷ ಆದಮೇಲೆ ಇವರು ಕೆಲಸ ಮಾಡಲಿಲ್ಲ ಅಂದ್ರೆ ದುಡ್ಡು ಬರುತ್ತೆ. ಹೇಗೆ ಅಂತ ನೀವು ಕೇಳ್ಬೋದಾ? ಸೊ ಡಿಯರ್ ಫ್ರೆಂಡ್ಸ್, ಎಕ್ಸಾಂಪಲ್ ಚಾಯ್ ತಲಬ್ ಒಂದು ಬ್ರಾಂಚ್ ಮುಚ್ಚಿತು. ಓಕೆ, ಮಿಕ್ಕಿದ್ದು 99 ಬ್ರಾಂಚಸ್ ರನ್ನಿಂಗಲ್ಲಿ ಇರ್ತವೆ. ಆ ಬ್ರಾಂಚಸ್ದಿಂದ ದುಡ್ಡು ಬರುತ್ತೋ ಬರೋಲ್ಲ, ಖಂಡಿತ ಬಂದೇ ಬರ್ತೈತಿ. ಸೊ ಆಬ್ವಿಯಸ್ಲಿ ಒಂದು ಬ್ರಾಂಚ್ ಕಡೆ 7 ಬ್ರಾಂಚ್ ಮುಚ್ಚಿ ಅಂತ ತಗೊಳ್ಳಿ, ಮಿಕ್ಕಿದ್ದು 95 ಬ್ರಾಂಚಸ್ ರನ್ನಿಂಗಲ್ಲಿ ಇರ್ತಲ್ಲ. ಸೊ ಅದ್ರ ಕಡೆಯಿಂದ ದುಡ್ಡು ಬಂದೇ ಬರುತ್ತೆ, ಅವರಿಗೆ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಸೊ ಅದೇ ರೀತಿ ಇವಾಗ ನೋಡಿ, ನೀವು ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಆ್ಯಕ್ಟಿವ್ ಇನ್ಕಮ್ ಅರ್ನ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಸೊ ಆ್ಯಕ್ಟಿವ್ ಇನ್ಕಮ್ ಅರ್ನ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಸೊ ಹೊರಗಡೆ ಹೋಗಿ ಕೆಲಸ ಮಾಡ್ಬೋದು, ಜಾಬ್ ಮಾಡ್ಬೋದು. ಬಟ್ ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡೋಕ್ಕೆ ಇಷ್ಟಪಡ್ತೀರಾ ನಾವು 4 ದಾರಿ. ಸೊ 4 ದಾರಿ ಕೂಡ ಆಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಆ 4 ದಾರಿ ಬಿಟ್ಟರೆ ಮತ್ತು ಯಾವ ದಾರಿ ಕೂಡ ಇಲ್ಲ ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡಬೇಕಂತಂದರೆ. ಓಕೆ, ಸೊ ಪ್ಯಾಸಿವ್ ಇನ್ಕಮ್ದಲ್ಲಿ ಅದರಲ್ಲಿ ಕೊನೆಯದಾಗಿ ಒಂದೇ ಒಂದು ಇಂಡಸ್ಟ್ರಿ, ಸೊ ಡೈರೆಕ್ಟ್ ಸೆಲ್ಲಿಂಗ್, ಸೊ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಈ ಇಂಡಸ್ಟ್ರಿಯಲ್ಲಿ ಸೊ ಅನ್ಲಿಮಿಟೆಡ್ ಇನ್ಕಮ್ನ ಅರ್ನ್ ಮಾಡ್ತಾರೆ, ಪ್ಯಾಸಿವ್ ಇನ್ಕಮ್ನ ಅರ್ನ್ ಮಾಡ್ತಾರೆ. ಕೇವಲ 5 ವರ್ಷ ಟೈಮ್ನ ಕೊಟ್ಟರೆ ಸಾಕು, ಪ್ಯಾಸಿವ್ ಇನ್ಕಮ್ನ ಅರ್ನ್ ಮಾಡ್ತಾರೆ. ಸರ್ ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್, ಏನಿದು ಡೈರೆಕ್ಟ್ ಸೆಲ್ಲಿಂಗ್ ಅಂತ ನೀವು ಕೇಳ್ಬೋದು. ಸೊ ನಾನು ಆವಾಗಲೇ ಹೇಳಿದೆ, ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗ್ತೈತಿ, ಕೊನೆವರೆಗೂ ನೋಡಲಿಲ್ಲ ಅಂದರೆ ನಿಮಗೆ ಅರ್ಥ ಆಗಂಗಿಲ್ಲ ಅಂತೇಳಿ. ಸೊ ನಾನು ಅದೇ ರೀತಿ ಒಂದು ಫಿಲ್ಮ್ನ ಕೊನೆವರೆಗೂ ನೋಡಿದರೆ ಮಾತ್ರ ಫಿಲ್ಮ್ ಅರ್ಥ ಆಗ್ತೈತಿ, ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಇದು ವಿಡಿಯೋ ಅರ್ಥ ಆಗ್ತೈತಿ. ಸೊ ಯಾವ ರೀತಿ ವರ್ಕು ಏನು ಅರ್ಥ ಅಂತ ಅರ್ಥ ಆಗ್ತೈತಿ. ಬಟ್ ನೀವು ಏನಾದರೂ ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ವಲ್ಪ ಏನಾದರೂ ನೀವು ಕೇಳಿದ್ರಿ, ಸ್ವಲ್ಪ ಏನಾದರೂ ಐಡಿಯಾ ಇತ್ತು ಅಂದರೆ ಅರ್ಧಕ್ಕೆ ಬಿಟ್ಟು ರಿಟರ್ನ್ ನಾನು ಕಾಲ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗಿರಲಿಲ್ಲ ಸರ್. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ, ಆಮೇಲೆ ನನಗೆ ಕಾಲ್ ಮಾಡಿ, ನಾನು ಅಗೇನ್ ನಿಮಗೆ ಫುಲ್ ಕ್ಲಾರಿಟಿಯಾಗಿ ಅರ್ಥ ಮಾಡಿಸ್ತೇನೆ. ಓಕೆ,
ಸೊ ಡಿಯರ್ ಫ್ರೆಂಡ್ಸ್, ಇವಾಗ ನೋಡಿ ಏನಿದು ಡೈರೆಕ್ಟ್ ಮಾರ್ಕೆಟಿಂಗ್, ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್, ಏನಿದು ಡೈರೆಕ್ಟ್ ಸೆಲ್ಲಿಂಗ್. ಸೊ ಡಿಯರ್ ಫ್ರೆಂಡ್ಸ್, ಇಡೀ ಜಗತ್ತಲ್ಲಿ ಎರಡು ಮಾರ್ಕೆಟಿಂಗ್ ಬರುತ್ತೆ, ಎರಡು ಮಾರ್ಕೆಟಿಂಗ್ ಬರುತ್ತೆ. ಈ ಎರಡು ಮಾರ್ಕೆಟಿಂಗ್ ಬಿಟ್ಟರೆ ಯಾವ ಮಾರ್ಕೆಟಿಂಗು ಇಲ್ಲ. ಓಕೆ, ಎರಡು ಮಾರ್ಕೆಟಿಂಗ್ ಬರುತ್ತೆ, ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್, ಒಂದು ಡೈರೆಕ್ಟ್ ಮಾರ್ಕೆಟಿಂಗ್. ಸೊ ಒಂದನೇದಾಗಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಕ್ಸಾಂಪಲ್, ಒಂದು ಸೋಪ್ ತೊಗೋತೀನಿ. ಓಕೆ, ಒಂದು ಸೋಪ್ ತೊಗೋತೀನಿ. ಒಂದು ಸೋಪ್ ಎಷ್ಟು ರೂಪಾಯಿ ರೆಡಿ ಆಗಿರ್ಬೋದು ನಿಮ್ಮ ಪ್ರಕಾರ? ಎಕ್ಸಾಂಪಲ್, 1,00,000 ಸೋಪ್ ತೊಗೊಂಡ್ರೆ ಎಷ್ಟು ರೂಪಾಯಿ ರೆಡಿ ಆಗಿರ್ಬೋದು? ಸೊ ನನ್ನ ಪ್ರಕಾರ ಒಂದು ಸೋಪ್ 2 ರಿಂದ 3 ರೂಪಾಯಿ ರೆಡಿ ಆಗುತ್ತೆ, ನಿಮಗೆ 20 ರಿಂದ 27 ರೂಪಾಯಿ ಕೊಡ್ತಾರೆ ನಿಮಗೆ. ಯೋಚನೆ ಮಾಡಿರಿ, 2 ರಿಂದ 3 ರೂಪಾಯಿ ರೆಡಿ ಆಗಿರೋದು 25 ರಿಂದ 27 ರೂಪಾಯಿ ನಿಮಗೆ ಕೊಡ್ತಾರೆ. ಯೋಚನೆ ಮಾಡಿರಿ, ಅದು ಮಿಕ್ಕಿರೋ ದುಡ್ಡೆಲ್ಲ ಎಲ್ಲಿ ಹೊರಟಿದೆ? ಯೋಚನೆ ಮಾಡಿ, ಮಿಕ್ಕಿರೋ ದುಡ್ಡೆಲ್ಲ ಎಲ್ಲಿ ಹೊರಟಿದೆ ಅಂತ ಒಂದ್ಸಲ ಯೋಚನೆ ಮಾಡಿರಿ. ಅದು ಬರುವಂಥ ದುಡ್ಡು ಮಿಡಲ್ಸ್ ಮ್ಯಾನ್ಗೆಲ್ಲ ತೊಗೋತಾರೆ. ಕ್ಯಾರಿ ಆ್ಯಂಡ್ ಫಾರ್ವರ್ಡ್ ಆಗಿರ್ಬೋದು, ಹೋಲ್ಸೇಲ್ ಆಗಿರ್ಬೋದು, ರಿಟೇಲರ್ ಆಗಿರ್ಬೋದು, ಆ್ಯಂಡ್ TV ಆಡ್ದವ್ರು ಆಗಿರ್ಬೋದು, ಅಥವಾ ಪ್ರಮೋಟ್ ಮಾಡೋರು TV ಆಡ್ಸ್ ಅಂಬಾಸಿಡರ್ ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಬರ್ತಾರೆ. ಸೊ ಮಿಕ್ಕಿರೋ ದುಡ್ಡನ್ನು ಪರ್ಸೆಂಟೇಜಸ್ ತೊಗೊಂಡ್ಬಿಡ್ತಾರೆ. ಬಿಕಾಸ್ ನೀವು ಕೇಳ್ಬೋದು, ಸರ್ ಬರೀ ಒಂದು ಸೋಪ್ 2 ರಿಂದ 3 ರೂಪಾಯಿ ರೆಡಿ ಹೇಗಾಗುತ್ತೆ ಅಂತ ನೀವು ಕೇಳ್ಬೋದು. ಬಿಕಾಸ್ ಒಂದು ಸೋಪ್ 2 ಸೋಪ್ ರೆಡಿ ಮಾಡೋಂಗಿಲ್ಲ. ಒಂದು ಸೋಪ್ 2 ಸೋಪ್ ರೆಡಿ ಮಾಡಿದರೆ ಸುಮಾರು ಅದಕ್ಕೆ ಕಾಸ್ಟ್ ಬೇಕಾಗ್ತದೆ, 20-25 ರೂಪಾಯಿ ಬೇಕಾಗ್ತಿತ್ತು. ಬಟ್ ಅವರು ಕೋಟ್ಯಾನ್ಗಟ್ಟಲೆ ಸೋಪ್ನ ರೆಡಿ ಮಾಡ್ತಾರೆ, ಕೋಟ್ಯಾನ್ಗಟ್ಟಲೆ ಸೋಪ್ನ ರೆಡಿ ಮಾಡ್ತಾರೆ. ಅದಕ್ಕೋಸ್ಕರ ಕೇವಲ 2 ರಿಂದ 3 ರೂಪಾಯಿ ರೆಡಿ ಆಗ್ತೈತಿ. ಅದಕ್ಕೆ ಅದು ನಮ್ಮ ಕೈಗೆ ಬರೋದಕ್ಕೆ 25 ರಿಂದ 27 ರೂಪಾಯಿ. ಬಟ್ ನಾವು ಅದನ್ನು ಬೇರೆ ಎಲ್ಲ ಮಿಡಲ್ಸ್ ಮ್ಯಾನ್ ದಾಟ್ಕೋದು ಬರೋಕ್ಕೆ ಅದು 27 ರೂಪಾಯಿಗೆ ಬಂದು ನಮಗೆ ತಲುಪ್ತೈತಿ. ಅದರಲ್ಲಿ ಮೇನ್ ಬರೋರು TV ಅಡ್ವರ್ಟೈಸ್ಮೆಂಟ್ ಶೋ ಮಾಡೋರು. ಉದಯ TV ಚಾನಲ್ ಗೊತ್ತಲ್ಲ ನಮಗೆ, 1 ಸೆಕೆಂಡಿಗೆ 1 ಲಕ್ಷ ಚಾರ್ಜಸ್ ಮಾಡುತ್ತೆ. 1 ಸೆಕೆಂಡಿಗೆ 1 ಲಕ್ಷ. ಅದೇ ರೀತಿ ಎಷ್ಟು ನಿಮಿಷ, ಎಷ್ಟು ಒಂದು 10 ಸೆಕೆಂಡ್ ಇರ್ಬೋದಲ್ಲ ಒಂದು ಅಡ್ವರ್ಟೈಸ್ಮೆಂಟು. ಒಂದು ಅಡ್ವರ್ಟೈಸ್ಮೆಂಟ್ 10 ಲಕ್ಷ ದುಡ್ಡು ಕೊಡೋದು. ಎಷ್ಟು ಚಾನಲ್ಗಳಿದ್ದಾವೆ? ಸುಮಾರು 108 ಚಾನಲ್ಗಳಿದ್ದಾವೆ. ಸುಮಾರು 108 ಚಾನಲ್ ಕೂಡ ದುಡ್ಡು ಕೊಡಬೇಕು. ಅವರು 10 ಲಕ್ಷ ಅಂತಂದರೆ ಸೊ ಎಷ್ಟು ಚಾನಲ್ಗೆ ಎಷ್ಟು ದುಡ್ಡು? ಸುಮಾರು ಕೋಟಿಯಲ್ಲೇ ದುಡ್ಡು ಹೋಯಿತು. ಅದು ದುಡ್ಡು ಯಾರು? ನಮ್ಮದೇ ದುಡ್ಡಲ್ವಾ? ಸೊ ಇನ್ನೊಂದು ಬರ್ತಾರೆ, ಮೇನ್ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಯಾರು ಬರ್ತಾರೆ? ಸೆಲೆಬ್ರಿಟೀಸ್ಗಳು ಬರ್ತಾರೆ. ಸೊ ಐಶ್ವರ್ಯ ರೈ ಮೇಡಮ್ ಅವರು ಬರ್ತಾರೆ ಲಕ್ ಸೋಪ್ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ. ಸೊ ಆ ಸೋಪು ಅವರು ಲೈಕ್ ಇಂತಿಷ್ಟು ಅಂತ ಟೈಪ್ ಆಗಿರ್ತಾರೆ. ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಸೋಪ್ ಹೋಗುತ್ತಲ್ಲ, ಸೊ ಅಷ್ಟು ಸೋಪು ನನಗೆ ಒಂದು ಸೋಪಿಂದ 1 ರೂಪಾಯಿ ಅಂತ ನನಗೆ ಕೊಡಬೇಕಂತೇಳಿ ಟೈಪ್ ಮಾಡ್ಕೊಂಡಿರ್ತಾರೆ. ಸೊ ಹೇಗಂತಂದರೆ ಒಂದು ಸೋಪಿಂದ 1 ರೂಪಾಯಿ ಅಂದರೆ ಇಂಡಿಯಾದಲ್ಲಿ ಎಷ್ಟು ಜನಸಂಖ್ಯೆ ಇದೆ? 130 ಕೋಟಿ. ಸೊ ಅದರಲ್ಲಿ 100 ಕೋಟಿ ಜನಸಂಖ್ಯೆ ಬೇರೆ ಸೋಪ್ನ ಯೂಸ್ ಮಾಡ್ತಾರೆ. ಮಿಕ್ಕಿದ 30 ಕೋಟಿ ಜನಸಂಖ್ಯೆ ಅವರು ಲಕ್ ಸೋಪ್ ಯೂಸ್ ಮಾಡ್ತಾರಲ್ಲ. ಸೊ 30 ಕೋಟಿ ಅಂತಂದರೆ ಒಂದು ಸೋಪಿಂದ 1 ರೂಪಾಯಿ ಅಂದರೆ 30 ಕೋಟಿಗೆ ಎಷ್ಟಾಯಿತು? 30 ಕೋಟಿ ದುಡ್ಡು ಐಶ್ವರ್ಯ ಮೇಡಮ್ ನೀವು ಹೋಯಿತು. ಸೊ ಯೋಚನೆ ಮಾಡಿರಿ, ನಾವು ಹೊರಗಡೆ ತೊಗೊಂಬರುವಂಥ ಸೋಪು, ಪೇಸ್ಟ್, ಹೇರ್ ಆಯಿಲ್, ಕುಕ್ಕಿಂಗ್, ಟೀ ಪೌಡರ್, ಶಾಂಪು, ಅದಕ್ಕೆ ಯಾರೋ ಒಬ್ಬರು ಬರ್ತಾರೆ, ಯಾರೋ ಒಬ್ಬರು ಅಡ್ವರ್ಟೈಸ್ಮೆಂಟ್ನ ಕೊಡ್ತಾರೆ. ಆ ದುಡ್ಡು ಏನಿದೆ ಮಿಡಲ್ಸ್ ಮ್ಯಾನ್ಗೆಲ್ಲ ಹೋಗ್ತಾ ಇದೆ. ನಾವು ತೊಗೊಂಡು ಬರ್ತೀವಿ, ನಾವು ಜಸ್ಟ್ ಕಸ್ಟಮರ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ದುಡ್ಡು ಅವ್ರು ಮಾಡ್ತಾ ಇರೋದು ಶ್ರೀಮಂತರು, ಅವರು ಲೈಕ್ ಸೆಲೆಬ್ರಿಟೀಸ್ಗಳು, ಅವ್ರು ಶ್ರೀಮಂತರಾಗ್ತಾರೆ. ಯೋಚನೆ ಮಾಡಿರಿ. ಇನ್ನೊಂದು ಮಾರ್ಕೆಟಿಂಗ್ ಇದೆ. ಓಕೆ, ಇನ್ನೊಂದು ಮಾರ್ಕೆಟಿಂಗ್ ಇದೆ. ಸೊ ಈ ಮಾರ್ಕೆಟಿಂಗ್ ಯಾವುದಂದ್ರೆ ಡೈರೆಕ್ಟ್ ಸೆಲ್ಲಿಂಗ್. ಸೊ ಈಗ ಯಾವುದೇ ರೀತಿ ಡೈರೆಕ್ಟ್ ಸೆಲ್ಲಿಂಗ್? ಸೊ ಇದೇನಿದು ಡೈರೆಕ್ಟ್ ಸೆಲ್ಲಿಂಗ್ ಅಂತಂದರೆ, ಸೊ ಡಿಯರ್ ಫ್ರೆಂಡ್ಸ್, ಇವಾಗ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇಲ್ಲಿ ಕೂಡ ಸೋಪು, ಪೇಸ್ಟ್, ಹೇರ್ ಆಯಿಲ್, ಕುಕ್ಕಿಂಗ್, ಟೀ ಪೌಡರ್, ಶಾಂಪು, ಈಚ್ ಆ್ಯಂಡ್ ಎವ್ರಿಥಿಂಗ್ ಕೊಡೋಕೆ. ಓಕೆ, ಸೊ ಇಲ್ಲಿ ಯಾರು ಕೂಡ ಮಿಡಲ್ಸ್ ಮ್ಯಾನ್ ಬರಲ್ಲ. ಡೈರೆಕ್ಟಲ್ಲಿ ಏನು ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗುತ್ತೋ ಅದು ಡೈರೆಕ್ಟಾಗಿ ಬಂದು ನಮಗೆ ತಲುಪೋದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಅಂತಾರೆ. ಸೊ ಇದು ನಿಮಗೆ ಎಕ್ಸಾಂಪಲ್ 2 ರಿಂದ 3 ರೂಪಾಯಿ ರೆಡಿ ಇರೋ ಸೋಪು 25 to 30 ರೂಪೀಸ್ಗೆ ನಿಮಗೆ ಕೊಡ್ತಾರೆ. ಸೊ ಮಿಕ್ಕಿರೋ ದುಡ್ಡು ಏನಿದಿಲ್ಲ ಪರ್ಸೆಂಟೇಜ್ ಬೇಸ್ಗೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಸೊ 90% ಏನು ದುಡ್ಡು ಉಳಿದಿರುತ್ತಲ್ಲ, 2 ರಿಂದ 3 ರೂಪಾಯಿ ರೆಡಿ 25 to 30 ರೂಪೀಸ್ಗೆ ನಿಮಗೆ ಬರುತ್ತೆ ರಿಟರ್ನ್. ಸೊ ಮಿಕ್ಕಿರೋ ದುಡ್ಡು 20 to 25 ರೂಪೀಸ್ ಅದೇನಿದೆಯಲ್ಲ ನಿಮಗೆ ಪರ್ಸೆಂಟೇಜ್ ವೈಸ್ ಆಗಿ, ಓಕೆ, ಪರ್ಸೆಂಟೇಜ್ ವೈಸ್ ಆಗಿ ಲೈಕ್ 90% ರಿಟರ್ನ್ ಪರ್ಸೆಂಟೇಜ್ ಆಗಿ ನಿಮ್ಮ ಅಕೌಂಟಿಗೆ ರಿಟರ್ನ್ ಬರುತ್ತೆ. ಯೋಚನೆ ಮಾಡಿರಿ, ಅಲ್ಲಿ ತೊಗೊಂಡ್ರೆ ಸೆಲೆಬ್ರಿಟಿಗಳು ಶ್ರೀಮಂತರಾಗ್ತಾರೆ, ಇಲ್ಲಿ ತೊಗೊಂಡ್ರೆ ನೀವು ಶ್ರೀಮಂತರಾಗ್ತಾರೆ. ಯಾವ್ದು ಬೆಸ್ಟ್? ನೀವು ತೊಗೊಳ್ಳೋದು ಬೆಸ್ಟ್, ನೀವು ದುಡ್ಡು ಮಾಡೋದು, ನೀವು ಶ್ರೀಮಂತರಾಗೋದು ಬೆಸ್ಟ್ ಅಥವಾ ಸೆಲೆಬ್ರಿಟಿಗಳು ಶ್ರೀಮಂತರಾಗೋದು ಬೆಸ್ಟ್? ಅವ್ರು ಆಲ್ರೆಡಿ ಶ್ರೀಮಂತರಿದ್ದಾರೆ, ಇನ್ನೂ ಶ್ರೀಮಂತರಾಗೋಕ್ಕೆ ಮಾಡ್ತಾಯಿದ್ದಾರೆ. ಸೊ ನೀವು ಆಲ್ರೆಡಿ ಯಾವುದೋ ಒಂದು ಲೆವೆಲಲ್ಲಿದ್ದೀರಾ, ನೀವು ನಿಮ್ಮ ಲೆವೆಲ್ನ ಜಾಸ್ತಿ ಮಾಡ್ಕೋಬೇಕು, ನೀವು ನಿಮ್ಮ ದುಡ್ಡನ್ನು ಜಾಸ್ತಿ ಮಾಡ್ಬೇಕು, ನೀವು ನಿಮ್ಮ ಲೈಕ್ ನೀವು ಶ್ರೀಮಂತ ವ್ಯಕ್ತಿ ಆಗಬೇಕಂತಂದರೆ ಸೊ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಏನೆಲ್ಲ ಬರುತ್ತೆ ಪ್ರಾಡಕ್ಟ್ಸ್ನ, ಆ ಪ್ರಾಡಕ್ಟ್ಸ್ನ ಖರೀದಿ ಮಾಡಿರಿ. ಸೊ ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಜಸ್ಟ್ ಇದ್ರ ಬಗ್ಗೆ ಮಾಹಿತಿನ ಪ್ಲ್ಯಾನ್ನ ಶೇರ್ ಮಾಡೋ ಮುಖಾಂತರ ಸೊ 90% ದುಡ್ಡನ್ನು ಅರ್ನ್ ಮಾಡ್ತಾರೆ, ರಿಟರ್ನ್ ಅಕೌಂಟಿಗೆ ಬರುತ್ತೆ. ಸೊ ಅದು ಯಾವ್ಯಾವ ಹೆಂಗೆ ಎಷ್ಟು ಬರುತ್ತೆ ಅಂತ ಪ್ರತಿಯೊಂದು ಕೂಡ ನಾನು ವಿತಿನ್ 10 ಮಿನಿಟ್ಸಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಯಾವುದಿದು ಕಂಪನಿ 90% ಕೊಡುವಂಥ ಕಂಪನಿ? 2 ರಿಂದ 3 ರೂಪಾಯಿ ರೆಡಿಗಿದ್ದು 25 ರಿಂದ 30 ರೂಪಾಯಿ ನಮ್ಗೆ ಬಂದು ತಲುಪುತ್ತೆ. ಮಿಕ್ಕಿರೋ ದುಡ್ಡು 20-25 ರೂಪಾಯಿ ನಮ್ಮ ಅಕೌಂಟಿಗೆ ರಿಟರ್ನ್ ಬರುತ್ತೆ. ಯಾವ ಕಂಪನಿದು ರಿಟರ್ನ್ ಬರೋದು? ಸೊ ಒಂದೇ ಒಂದು ಕಂಪನಿ, ವಿನ್ಫಿನಿತ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ವಿನ್ಫಿನಿತ್, W ಅಂದರೆ ವೆಲ್ತ್, H ಅಂದರೆ ವೆಲ್ತ್ ಮತ್ತು ಹೆಲ್ತು, ದುಡ್ಡು ಮತ್ತು ಆರೋಗ್ಯ ಅನ್ಲಿಮಿಟೆಡ್ ಕೊಡ್ತೈತೆ. ಇನ್ಫಿನಿಟಿ ಅಂದರೆ ಅನ್ಲಿಮಿಟೆಡ್ ಅಂತ ಅರ್ಥ. ಸೊ ದುಡ್ಡು ಮತ್ತು ಆರೋಗ್ಯ ಅನ್ಲಿಮಿಟೆಡ್ ಕೊಡೋದೇ ವಿನ್ಫಿನಿಟ್ ಕಂಪನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಂಪನಿನ ಪ್ರೊವೈಡ್ ಮಾಡೋಕ್ಕೆ ಜೆ ಮಂಜುನಾಥ್ ಸರ್ ಆ್ಯಂಡ್ ಮಹೇಶ್ ದೇವಲ್ ಸರ್ ಆ್ಯಂಡ್ ವರಲ್ ರೆಡ್ಡಿ ಸರ್ಗೆ. ಸೊ ಈ ಕಂಪನಿ ಸ್ಟಾರ್ಟ್ ಮಾಡಿದ್ರು 3 ಜನ, ಮಹೇಶ್ ದೇವಲ್ ಸರ್, ವರಲ್ ರೆಡ್ಡಿ ಸರ್, ಮಂಜು ಸರ್ ಅಂತೇಳಿ. ಸೊ ಈ 3 ಜನ ಕೂಡ 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಒಬ್ಬೊಬ್ಬರಿಗೆ 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಸೊ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಈ ಕಂಪನಿನ ಸ್ಟಾರ್ಟ್ ಮಾಡಿದರು. ಈ ಕಂಪನಿನ ಸ್ಟಾರ್ಟ್ ಮಾಡಿ ಲೀಡರ್ಶಿಪ್ ಇದೆ. ಸೊ ಬೆಸ್ಟ್ ಪ್ರಾಡಕ್ಟ್ಸ್ ಇದೆ, ಬೆಸ್ಟ್ ಪ್ಲ್ಯಾನ್ ಇದೆ, ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಇದೆ, ಬೆಸ್ಟ್ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಸೊ ಇಷ್ಟೆಲ್ಲ ಸಿಗುವಂಥ ಕಂಪನಿಯಲ್ಲಿ ಸೊ ನಾವು ಕೆಲಸ ಮಾಡಿದರೆ 100% ನಾವು ಕೂಡ ವಿನ್ ಆಗ್ತೀವಿ, ನಾವು ಕೂಡ ದುಡ್ಡನ್ನು ಅರ್ನ್ ಮಾಡ್ತೀವಿ, ನಾವು ಕೂಡ ಶ್ರೀಮಂತ ವ್ಯಕ್ತಿ ಆಗ್ತೀವಿ. ಸೊ ಡಿಯರ್ ಫ್ರೆಂಡ್ಸ್, ವಿನ್ಫಿನಿಟ್ ಸ್ಟಾರ್ಟ್ ಆಗಿದ್ದು ಜುಲೈ 7, 2020. ಓಕೆ, ಸೊ ಕಂಪನಿ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. ಓಕೆ, 2 ವರ್ಷ ಆಯಿತು. ಸೊ 2 ವರ್ಷದಲ್ಲಿ 7,200 ಕೋಟಿ ಟರ್ನ್ ಓವರ್ ಮಾಡಿದೆ. 7 ವರ್ಷದಲ್ಲಿ 7,200 ಕೋಟಿ ಟರ್ನ್ ಓವರ್ ಮಾಡಿದೆ, ಕೇವಲ 2 ವರ್ಷದಲ್ಲಿ. 7,200 ಕೋಟಿ ಟರ್ನ್ ಓವರ್ ಮಾಡೋಕ್ಕೆ ಒಂದೇ ಒಂದು ಕಾರಣ, ಇಲ್ಲಿ ಸಿಗುವಂಥ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿರೋ ಕಾರಣಕ್ಕೆ 7,200 ಕೋಟಿ ಟರ್ನ್ ಓವರ್ ಆಗಿದೆ. ಇಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಕ್ವಾಲಿಟಿ ಅಲ್ಟಿಮೇಟ್ ಕ್ವಾಲಿಟಿ ಇದೆ. ಸೊ ಈ ಕ್ವಾಲಿಟಿ ಚೆನ್ನಾಗಿರೋ ಕಾರಣಕ್ಕೆ 7,200 ಕೋಟಿ ಟರ್ನ್ ಓವರ್ ಆಗಿದೆ. ಸೊ ಫಸ್ಟ್ ಮಂತಲ್ಲಿ 10 ಕೋಟಿ ಟರ್ನ್ ಓವರ್ ಆಗಿದೆ.
ಕಂಪನಿ ಸ್ಟಾರ್ಟ್ ಆಗಿ ಫಸ್ಟ್ ಮಂತಲ್ಲಿ 10 ಕೋಟಿ ಟರ್ನ್ ಆಗಿದೆ. ಯೋಚನೆ ಮಾಡಿರಿ, 10 ಕೋಟಿ ಟರ್ನ್ ಆಗೋಕ್ಕೆ ಕಾರಣ ಏನಂತಂದರೆ ಇಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಸೊ ಈ ಕ್ವಾಲಿಟಿನ ಓಕೆ, ಸೊ ಮನೇಲಿ ಇರುತ್ತೆ ಯಾವುದೋ ಒಂದು ಪೇಸ್ಟು, ಸೋಪು, ಯಾವುದೋ ಒಂದು ಬ್ರ್ಯಾಂಡನ್ನು ಯೂಸ್ ಮಾಡ್ತಿದ್ದಾರೆ, ಅದನ್ನು ಸೈಡಿಗಿಟ್ಟು ಈ ಬ್ರ್ಯಾಂಡನ್ನು ಯೂಸ್ ಮಾಡೋ ಮುಖಾಂತರ ನಿಮಗೆ ವಿತ್ ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ವಿತ್ ನಿಮ್ಮ ಅಕೌಂಟಿಗೆ ಇನ್ಕಮ್ ಕೊಡುತ್ತೆ. ಸೊ ಹೊರಗಡೆ ಆದರೂ ದುಡ್ಡು ಕೊಟ್ಟು ತರಲೇಬೇಕು. ಓಕೆ, ಹೊರಗಡೆ ಯಾವುದೋ ಒಂದು ಮಾರ್ಕೆಟಿಂಗಲ್ಲಿ ಸೋಪು, ಪೇಸ್ಟ್ ಏನೋ ಒಂದು ದುಡ್ಡು ಕೊಟ್ಟು ತರಲೇಬೇಕು. ಬಟ್ ಆ ದುಡ್ಡು ಕೊಟ್ಟು ತೊಗೊಳ್ಳೋ ಮುಖಾಂತರ ಏನು ನಿಮ್ಗೆ ಬೆನಿಫಿಟ್ ಸಿಗ್ತಲ್ಲ, ಏನು ನಿಮ್ಗೆ ಫ್ರೀ ಪ್ರಾಡಕ್ಟ್ ಸಿಗ್ತಲ್ಲ, ಏನು ಸಿಗ್ತಲ್ಲ. ಬಟ್ ಇಲ್ಲಿ ತರೋ ಮುಖಾಂತರ ನಿಮಗೆ ವಿತ್ 90% ಬೆನಿಫಿಟ್ ಕೂಡ ಸಿಗ್ತದೆ, ವಿತ್ ಫ್ರೀ ಪ್ರಾಡಕ್ಟ್ ಕೂಡ ಸಿಗ್ತದೆ, ವಿತ್ ನಿಮಗೆ ಚೆನ್ನಾಗಿರೋ ಕಂಪ್ನಿಯಲ್ಲಿ ಲೈಕ್ ಶ್ರೀಮಂತ ವ್ಯಕ್ತಿ ಕೂಡ ನೀವು ಆಗ್ಬೋದು. ಓಕೆ, ಒಂದು ಈ ಕಂಪ್ನಿಯಲ್ಲಿ 9 ಥರ ಇನ್ಕಮ್ನ ಕೊಡ್ತಾರೆ, 9 ಟೈಪ್ಸ್ ಆಫ್ ಇನ್ಕಮ್. ಸೊ ನಿಮ್ಗೆ ಏನು 90% ದುಡ್ಡು ಉಳಿದಿರುತ್ತಲ್ಲ, ಎಕ್ಸಾಂಪಲ್ 2 ರಿಂದ 3 ಆಗಿದ್ದು 30 ರೂಪೀಸ್ ಕೊಟ್ಟರೆ ಮಿಕ್ಕಿರೋ ದುಡ್ಡು ನಿಮಗೆ 90% ದುಡ್ಡು ಉಳಿದಿರುತ್ತೆ. ಸೊ ಆ ದುಡ್ಡು ಏನಿದೆಯಲ್ಲ, ಸೊ ನಿಮಗೆ ಪರ್ಸೆಂಟೇಜ್ ಬೇಸಾಗಿ ಅಕೌಂಟಿಗೆ ಇನ್ಕಮ್ ಕೊಡುತ್ತೆ. ಸೊ ಅದು ಯಾವ ರೀತಿ ಎಷ್ಟು ಪರ್ಸೆಂಟೇಜ್ ಕೊಡುತ್ತೆ ಅಂತೇಳಿ ಟೋಟಲಿ 9 ಲೆವೆಲ್ ಬರುತ್ತೆ. ಸೊ 9 ಲೆವೆಲಲ್ಲಿ ನಿಮಗೆ ಪರ್ಸೆಂಟೇಜ್ ಬೇಸಾಗಿ ಕೊಡ್ತಾರೆ. ಒಂದನೇದಾಗಿ ರಿಟೇಲ್ ಆ್ಯಂಡ್ ಪ್ರಾಫಿಟ್ ಅಂತೇಳಿ, ಸೊ ಪ್ರತಿ ಒಂದು ಪ್ರಾಡಕ್ಟ್ ಮೇಲೆ 30% ಆಫ್ ಅಂತ ಇರುತ್ತೆ, 25 to 30% ಆಫ್ ಅಂತ ಇರುತ್ತೆ. ಎಕ್ಸಾಂಪಲ್ ಒಂದು ಸೋಪಿನ ಬೆಲೆ 130 ರೂಪಾಯಿ ಅಂತ ತಗೊಂಡ್ರೆ ಅದು ನಿಮಗೆ 100 ರೂಪಾಯಿ ಸಿಗುತ್ತೆ. ಎಕ್ಸಾಂಪಲ್ ತಗೋತಾ ಇದ್ದೀನಿ ನಾನಿಲ್ಲಿ. ಸೊ ಯಾವುದೇ ಒಂದು ಪ್ರಾಡಕ್ಟು 130 ರೂಪಾಯಿ ಐತೆ ಅಂದರೆ ಅದು ನಿಮಗೆ 100 ರೂಪಾಯಿ ಸಿಗುತ್ತೆ, 30% ಆಫು. ಯೋಚನೆ ಮಾಡಿರಿ, 1 ಲಕ್ಷ ಸೋಪಲ್ಲಿ 1 ರೂಪಾಯಿ ಬಿಟ್ಟು ಕೊಡಿದ್ರು ಕೊಡೋಂಗಿಲ್ಲ, 25 ರೂಪಾಯಿ ಅಂತಂದರೆ 24 ರೂಪಾಯಿ ಕೊಡಿದ್ರೆ ಕೊಡೋಂಗಿಲ್ಲ, 25 ರೂಪಾಯಿನೇ ತಗೋತಾರೆ. ಇಲ್ಲಿ 30% ಆಫ್ ಸಿಗುತ್ತೆ, 25 to 30% ಆಫ್ ಸಿಗುತ್ತೆ ಒಂದೇದಿದು. ಓಕೆ, ನೆಕ್ಸ್ಟ್ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಅಂತ ಕೊಡ್ತಾರೆ. ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ 5% ಕೊಡ್ತಾರೆ. ಅಬೌಟ್ ಕಂಪನಿ ಟರ್ನ್ ಓವರ್ ಮೇಲೆ 5% ನಿಮ್ಮ ಅಕೌಂಟಿಗೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಇಲ್ಲಿ. ಓಕೆ, ಆ್ಯಂಡ್ ಮೂರನೇ ಇನ್ಕಮಲ್ಲಿ ಟೀಮ್ ಬಿಲ್ಡಿಂಗ್ ಬೋನಸ್. ಟೀಮ್ ಬಿಲ್ಡಿಂಗ್ ಬೋನಸ್ಸು 25% ಕೊಡ್ತದೆ. ಟೀಮ್ ಬಿಲ್ಡಿಂಗ್ ಬೋನಸ್ 25%. ಅಬೌಟ್ ಕಂಪನಿ ಟರ್ನ್ ಓವರ್ ಎಷ್ಟು ಟರ್ನ್ ಆಗುತ್ತೋ ಅದನ್ನು 25% ತೆಗೆದು ನಿಮ್ಮ ಅಕೌಂಟಿಗೆ ಬರುತ್ತೆ. ಯೋಚನೆ ಮಾಡಿರಿ, ಜಸ್ಟ್ ಯೂಸ್ ಮಾಡೋ ಮುಖಾಂತರ ಇಷ್ಟೆಲ್ಲ ದುಡ್ಡನ್ನು ಅರ್ನ್ ಮಾಡ್ಬೋದು. ಆ್ಯಂಡ್ ಅಗೇನ್ 4ನೇ ಇನ್ಕಮ್ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ 15% ಕೊಡುತ್ತೆ. ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ 15% ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆ, ಆ್ಯಂಡ್ ಅಗೇನ್ ಲೆವೆಲ್ ಅಚೀವ್ಮೆಂಟ್ ಬೋನಸ್ 10% ಬರುತ್ತೆ. 5ನೇ ಇನ್ಕಮ್ ಲೆವೆಲ್ ಅಚೀವ್ಮೆಂಟ್ ಬೋನಸ್ 10% ಬರುತ್ತೆ. ಆ್ಯಂಡ್ 6ನೇ ಇನ್ಕಮ್ ಇನ್ಫಿನಿಟಿ ಬೋನಸ್ 20% ಬರುತ್ತೆ. 6ನೇ ಇನ್ಕಮ್ ಇನ್ಫಿನಿಟಿ ಬೋನಸ್ 20% ಬರುತ್ತೆ. ಅವ್ರ ಕಂಪ್ನಿ ಟರ್ನ್ ಓವರ್ ಮೇಲೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆ, ಆ್ಯಂಡ್ 7ನೇ ಇನ್ಕಮ್ ಅನ್ಲಿಮಿಟೆಡ್ ಕಾರ್ ಫಂಡ್. ಓಕೆ, ಸೊ ನೀವು ಈ ಕಂಪ್ನಿ ಥ್ರೂ ಕಾರ್ ಕೂಡ ಬೈ ಮಾಡ್ಬೋದು. ಅನ್ಲಿಮಿಟೆಡ್ ಕಾರ್ ಫಂಡ್ ಬರುತ್ತೆ 9%. ಓಕೆ, ಕಂಪ್ನಿ ಥ್ರೂ 9% ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆ, ಆ್ಯಂಡ್ ಅಗೇನ್ ಅನ್ಲಿಮಿಟೆಡ್ ಹೌಸ್ ಫಂಡ್. 8ನೇ ಇನ್ಕಮ್ ಅನ್ಲಿಮಿಟೆಡ್ ಹೌಸ್ ಫಂಡ್. ಓಕೆ, ಸೊ ಕಂಪ್ನಿ ಥ್ರೂ ನೀವು ಮನೆ ಕೂಡ ಕಟ್ಟಿಸ್ಕೋಬೋದು. ಅನ್ಲಿಮಿಟೆಡ್ ಹೌಸ್ ಫಂಡ್ 5% ಬರುತ್ತೆ. ಆ್ಯಂಡ್ ಕಂಪ್ನಿ ಥ್ರೂ ಫಾರಿನ್ ಟ್ರಿಪ್ ಕೂಡ ಹೋಗ್ಬೋದು. 9ನೇ ಇನ್ಕಮ್ ಕಂಪ್ನಿ ಥ್ರೂ ಫಾರಿನ್ ಟ್ರಿಪ್ ಕೂಡ ಹೋಗ್ಬೋದು, 4% ನಿಮಗೆ ಬರುತ್ತೆ. ಯೋಚನೆ ಮಾಡಿರಿ, ಜಸ್ಟ್ ಇಲ್ಲಿ ಯೂಸ್ ಮಾಡೋ ಮುಖಾಂತರ ಇಷ್ಟೆಲ್ಲ ಇನ್ಕಮ್ನ ಅರ್ನ್ ಮಾಡ್ಬೋದು ನಾವು. ಜಸ್ಟ್ ಯೂಸ್ ಮಾಡೋ ಮುಖಾಂತರ ಇಷ್ಟೆಲ್ಲ ಬೆನಿಫಿಟ್ನ ನಮಗೆ ಯೂಸ್ ಇದೆ. ಸೊ ಯೋಚನೆ ಮಾಡಿರಿ, ಹೊರಗಡೆ ತರೋದನ್ನು ಬಿಟ್ಟು ಇಲ್ಲಿ ತರೋ ಮುಖಾಂತರ 9 ಇನ್ಕಮ್ ಅರ್ನ್ ಮಾಡ್ಬೋದು. 9 ಟೈಪ್ಸ್. ಓಕೆ, 9 ಇನ್ಕಮ್ನ ಅರ್ನ್ ಮಾಡ್ಬೋದು. ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ, ಒಬ್ಬ ಟೀಚರ್ ಬರೀ ಕೇವಲ 7 ಥರ ಮಾತ್ರ ಇನ್ಕಮ್ನ ಅರ್ನ್ ಮಾಡ್ಬೋದು. ಈ 7 ಥರ ಬಿಟ್ಟರೆ ಬೇರೆ ಆಪರ್ಚುನಿಟಿ, ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಬಟ್ ನಮ್ಮ ಕಂಪ್ನಿಯಲ್ಲಿ 9 ಥರ ಇನ್ಕಮ್ನ ಅರ್ನ್ ಮಾಡ್ಬೋದು. ಆ 7 ಥರ ಇನ್ಕಮ್ನ ಅರ್ನ್ ಮಾಡೋಕ್ಕೆ ಟೈಮ್ ಇರಲ್ಲ ಟೀಚರ್ಸ್ ಹತ್ರ. ಒಂದು ಕಾಲೇಜ್ಗೆ ಹೋಗಿ ಅಥವಾ ಸ್ಕೂಲಿಗೆ ಹೋಗಿ ಟೀಚ್ ಮಾಡಬೇಕು. ಇನ್ನೊಂದು ಡಬಲ್ ಇನ್ಕಮ್ ಬೇಕು, ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬೇಕಂತಂದರೆ ಏನು ಮಾಡಬೇಕು, ಅವರು ಟೀಚ್ ಮಾಡಬೇಕು. ಅಂದರೆ ಟ್ಯೂಷನ್ ಕ್ಲಾಸಸ್ ತೊಗೋಬೇಕು. ಟ್ಯೂಷನ್ ಕ್ಲಾಸು ಅಥವಾ ತೊಗೊಂಡ್ಬಿಟ್ಟು ಸಂಜೆ ಈವ್ನಿಂಗ್ 1 hour 2 hour ಟ್ಯೂಷನ್ ಕ್ಲಾಸ್ ತೊಗೊಂಡ್ರೆ ಮತ್ತು ಅದರಿಂದ ಸೈಡ್ ಇನ್ಕಮ್ ಅವ್ರು ಮಾಡ್ಕೋಬೋದು. ಕೇವಲ 7 ಇನ್ಕಮ್ ಮಾತ್ರ ಅವ್ರು ಮಾಡ್ಬೋದು ಅವರು. ಬಟ್ ನಮ್ಮ ಕಂಪ್ನಿಯಲ್ಲಿ 9 ಥರ ಇನ್ಕಮ್ನ ಅರ್ನ್ ಮಾಡ್ಬೋದು. ಸೊ ನೀವಿಲ್ಲಿ ಟೈಮ್ನ ಕೊಡೋ ಮುಖಾಂತರ. ಸೊ ಟೈಮ್ ಎಷ್ಟಿಲ್ಲಿ ಕೇವಲ 2 ರಿಂದ 3 ತಾಸು. ನೀವು ಏನು ವೇಸ್ಟ್ ಮಾಡ್ತಿರಲ್ಲ ಟೈಮ್, ಹೊರಗಡೆ ಏನು ಟೈಮ್ನ ವೇಸ್ಟ್ ಮಾಡ್ತಾರೆ, ಆ 2 ರಿಂದ 3 ತಾಸು ಟೈಮ್ನ ಇದಕ್ಕೆ ಕೊಡಿ. ಓಕೆ, 2 ರಿಂದ 3 ತಾಸು ಇದಕ್ಕೆ ಟೈಮ್ ಕೊಡಿ. ಇಲ್ಲಿ 9 ಥರ ಇನ್ಕಮ್ನ ಅರ್ನ್ ಮಾಡ್ತೀರಾ. 9 ಥರ ಇನ್ಕಮ್ ಅರ್ನ್ ಮಾಡ್ತೀರಾ. 90% ಅಕೌಂಟ್ಗೆ ರಿಟರ್ನ್ ದುಡ್ಡು ಕೂಡ ತೊಗೋಬೋದು. ವಿತ್ 100% ಸ್ಯಾಟಿಸ್ಫ್ಯಾಕ್ಷನ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಜಸ್ಟ್ ಇಲ್ಲಿ ಯೂಸ್ ಮಾಡಿದ್ದನ್ನು, ಚೆನ್ನಾಗಿ ಅನಿಸಿದ್ದನ್ನು ಜನಗಳಿಗೆ ಶೇರ್ ಮಾಡೋದು. ಓಕೆ, ಸೊ ಇದು ಎಲ್ಲ ದುಡ್ಡು ಅರ್ನ್ ಮಾಡಬೇಕಂತಂದರೆ ಇನ್ನೊಂದು ಬೆಸ್ಟ್ ಆಫರ್, 5 ಆಫರ್ಸ್ ಅಂತ ಕೊಡ್ತಾ ಇದೆ ಕಂಪನಿ. ಓಕೆ, 5 ಆಫರ್ಸ್ ಅಂತ ಕೊಡ್ತಾ ಇದೆ. ಈ 5 ಆಫರ್ಸ್ನ ತೊಗೊಂಡ್ಬಿಟ್ಟು ನಾವು ಏನಾದರೂ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ 100% ನಾವು ಈ ಸಿಸ್ಟಮ್ದಲ್ಲಿ ಗ್ರೋತ್ ಆಗ್ತೀವಿ. 1 ಲಕ್ಷ, 2 ಲಕ್ಷ, 3 ಲಕ್ಷ, ತಿಂಗಳಿಗೆ 10 ರಿಂದ 20 ಲಕ್ಷವರೆಗೂ ನಾವು ದುಡಿಬೋದು. ಇಲ್ಲಿ ಪರ್ ಮಂತ್ 20 ಲಕ್ಷವರೆಗೂ ನಾವು ಇಲ್ಲಿ ದುಡಿಬೋದು. ಯೋಚನೆ ಮಾಡಿರಿ, ಜಸ್ಟ್ ನಾವು ಯೂಸ್ ಮಾಡಿದ್ದನ್ನು ಜನಗಳಿಗೆ ಶೇರ್ ಮಾಡೋ ಮುಖಾಂತರ 20 ಲಕ್ಷ. ಓಕೆ, ತಿಂಗಳಿಗೆ 20 ಲಕ್ಷ, 30 ಲಕ್ಷ, ಈ ರೀತಿ ನೀವು ಅನ್ಲಿಮಿಟೆಡ್ ಇನ್ಕಮ್. ಓಕೆ, ವೆಲ್ತು ಮತ್ತು ಹೆಲ್ತು ಅಂದರೆ ದುಡ್ಡು ಮತ್ತು ಆರೋಗ್ಯ ಅನ್ಲಿಮಿಟೆಡ್ ಕೊಡ್ತೈತಿ. ಎಂಡೇ ಇಲ್ಲ. ಓಕೆ, ಎಂಡೇ ಇಲ್ಲ. ಎಷ್ಟು ಬೇಕಾದರೂ ಕೂಡ ನೀವು ದುಡಿಬೋದು. ಸೊ ಎಷ್ಟು ಬೇಕಾದರೂ ದುಡಿಬೋದು ಅಂತಂದರೆ ಇದಕ್ಕೆ ಹೇಗೆ ಏನು ಕೊಟ್ಟಿದೆ ಆಫರ್ಸ್, ಕಂಪ್ನಿ ಒಂದು ಆಫರ್ಸ್ ಕೊಟ್ಟಿದೆ. ಟೋಟಲಿ 5 ಆಫರ್ಸ್ನ ಕೊಟ್ಟಿದೆ. ಈ 5 ಆಫರ್ಸ್ನ ನಾವು ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಈ ಕಂಪ್ನಿಯಲ್ಲಿ ನೀವು ಎಷ್ಟು ಅನ್ಕೋತೀರ ಅಷ್ಟು ಇನ್ಕಮ್ನ ಅರ್ನ್ ಮಾಡ್ಬೋದು. ಓಕೆ, ಈ 5 ಆಫರ್ಸಲ್ಲಿ ಕೇವಲ ನಾನು ಒಂದು ಆಫರ್ ಬಗ್ಗೆ ಮಾತಾಡ್ತೀನಿ. ಓಕೆ, ಒಂದು ಜಾಯ್ನಿಂಗ್ ಆಫರ್ ಅಂತ ಬರುತ್ತೆ. ಸೊ ಅದು ನಿಮಗೆ ಅರ್ಥ ಮಾಡಿಸ್ತೀವಿ, ನಿಮಗೆ ಏನೇ ಡೌಟ್ ಲಾಸ್ಟಿಗೆ. ಸೊ ಇನ್ನೊಂದು ಕಿಸಾನ್ ಆಫರ್ ಅಂತ ಬರುತ್ತೆ, ರೈತರಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಅಗ್ರಿಕಲ್ಚರ್ ಕೂಡ ಸಿಗುತ್ತೆ. ಸೊ ಅಗೇನ್ ಸ್ಪೆಷಲ್ ರಿಪರ್ಚೇಸ್ ಆಫರ್ ಅಂತ ಬರುತ್ತೆ. ಆ್ಯಂಡ್ ಅಗೇನ್ ಕನ್ಸಿಸ್ಟೆನ್ಸಿ ಆಫರ್ ಅಂತ ಬರುತ್ತೆ. ಓಕೆ, ಆ್ಯಂಡ್ ಕನ್ಸಿಸ್ಟೆನ್ಸಿ ಆಫರ್ದಲ್ಲಿ ಈ ಆಫರ್ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಮಿಕ್ಕಿರೋ 4 ಆಫರು ನನಗೆ ಕಾಲ್ ಮಾಡಿ ನೀವು ನನಗೆ ಮಾಹಿತಿಯನ್ನು ತಿಳ್ಕೊಬೋದು. ಓಕೆ, ಕೆಳಗಡೆ ನನ್ನ ನಂಬರ್ ಕಾಣ್ತಾ ಇದೆ, ಕಾಲ್ ಮಾಡಿ ನೀವು ನನಗೆ ಮಾಹಿತಿಯನ್ನು ತಿಳ್ಕೊಬೋದು. ಅದರಲ್ಲಿ ಒಂದು ಆಫರ್, ಬೆಸ್ಟ್ ಆಫರ್ ಹೇಳ್ತೀನಿ. ಬಿಕಾಸ್ ಟೈಮ್ ತುಂಬ ಶಾರ್ಟೇಜ್ ಇದೆ. ಈ ಆಫರ್ ನಿಮಗೆ ತುಂಬ ಲೈಕ್ ಆಗುತ್ತೆ. ಬಿಕಾಸ್ ಈ ಆಫರ್ ನಿಮಗೆ ಯಾವ ಮಾಲಲ್ಲಿ ಕೊಡಲಿ, ಯಾವ ಕಿರಾಣಿ ಶಾಪಲ್ಲಿ, ಯಾವ ಹೋಲ್ಸೇಲಲ್ಲಿ ಕೊಡಲಿ, ಎಲ್ಲಿ ಕೂಡ ಕೊಡೋಂಗಿಲ್ಲ. ಈ ಆಫರ್ ಏನಪ್ಪ ಅಂತಂದರೆ
ಕನ್ಸಿಸ್ಟೆನ್ಸಿ ಆಫರ್, ಓಕೆ, CNC ಆಫರ್. ಸೊ ಒಂದು ಚಿಕ್ಕ ಫ್ಯಾಮಿಲಿ ಇದೆ ಅಂತ ತಗೊಳ್ಳಿ, ಓಕೆ, ಒಂದು ಚಿಕ್ಕ ಫ್ಯಾಮಿಲಿ ಇದೆ. ಆ ಚಿಕ್ಕ ಫ್ಯಾಮಿಲಿ ಒಂದು ತಿಂಗಳಿಗೆ ಎಷ್ಟು ಲೈಕ್ ಖರೀದಿ ಮಾಡ್ಕೊಂಬರುತ್ತೆ, ಹೊರಗೆ ಸಾಮಾನು ಖರೀದಿ ಮಾಡ್ಕೊಂಬರುತ್ತೆ. ಸೊ ನನ್ನ ಪ್ರಕಾರ ಒಂದು 2,000-3,000 ಅಂತೂ ಖರೀದಿ ಮಾಡುತ್ತೆ. ಮನೆಯಲ್ಲಿ 4-5 ಜನ ಇದ್ದಾರೆ ಅಂತಂದ್ರೂ ಕೂಡ ಒಂದು 2,000-3,000 ಅಂತೂ ಖರೀದಿ ಮಾಡ್ತಾರೆ. ಸೊ ನಾನು ಎಕ್ಸಾಂಪಲ್ ತೊಗೋತೀನಿ, ಬರೀ 7,500 ತೊಗೋತೀನಿ, ಓಕೆ, 7,500 ಒಂದು ಕಿರಾಣಿ ಶಾಪ್ ಅಥವಾ ಹೋಲ್ಸೇಲಲ್ಲೋ ಅಥವಾ ಒಂದು ಮಾಲಲ್ಲೋ ಎಲ್ಲಿ ಹೋಗಿ ತೊಗೊಂಡು ಬಂದರೆ ಸೋಪು, ಪೇಸ್ಟ್, ಹೆರ್ಲು, ಟೀ ಪೌಡರ್, ಶಾಂಪು ಅಥವಾ ಅಗ್ರಿಕಲ್ಚರ್, ಹೆಲ್ತ್ ಕೇರ್, BP, ಶುಗರ್, ಹಾಳು ಸುಮಾರು ರೋಗ ಬರುತ್ತೆ. ಅದಕ್ಕೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರಾಡಕ್ಟ್ಸ್. ಸೊ ಹೊರಗಡೆ ಹೋಗಿ ತೊಗೊಂಡು ಬಂದರೆ ಏನಿಲ್ಲ ಅಂದರೂ ಕೂಡ 4,000 ಅಂತೂ ಹೋಗುತ್ತೆ. ಬಟ್ ನಾನು ಈಗ ಹೇಳಿದ್ವಿ 7,500. ಸೊ ನಮ್ಮ ಕಂಪ್ನಿಯಲ್ಲಿ 7,500 ನೀವು ಏನಾದರೂ ತೊಗೊಂಬರ್ಬೇಕಾದ್ರೆ MRP ಪ್ರೈಸ್ 3,200 ರೂಪಾಯಿ ಇರುತ್ತೆ. MRP ಪ್ರೈಸ್ 3,200 ರೂಪಾಯಿ ಇರ್ತೈತಿ. ನಿಮಗೆ ಇಲ್ಲಿ ಸಿಗೋದು ಕೇವಲ 7,500 ರೂಪಾಯಿ. ಎಷ್ಟು ಬೆನಿಫಿಟ್ ಆಯಿತು ನಿಮಗೆ? 700 ರೂಪಾಯಿ ಬೆನಿಫಿಟ್ ಆಯಿತು. ಸೊ ಆನ್ ದಿ ಸ್ಪಾಟ್ ನಿಮಗೆ 700 ರೂಪಾಯಿ ಪ್ರಾಡಕ್ಟ್ ಫ್ರೀ ಕೊಟ್ಬಿಡ್ತಾರೆ. ಆನ್ ದಿ ಸ್ಪಾಟ್ ಕಿರಾಣಿ ಶಾಪಲ್ಲಿ ಕೊಡಲ್ಲ, ಹೋಲ್ಸೇಲ್ ಶಾಪಲ್ಲಿ ಕೊಡಲ್ಲ, ಎಲ್ಲಿ ಕೂಡ ಕೊಡಲ್ಲ. ಬಟ್ ಇಲ್ಲಿ 700-200 ರೂಪಾಯಿ ಪ್ರಾಡಕ್ಟ್ ಆನ್ ದಿ ಸ್ಪಾಟ್ ನಿಮಗೆ ಫ್ರೀ ಆಗಿ ಕೊಟ್ಬಿಡ್ತಾರೆ. ಸೊ ಇನ್ನೊಂದು 50 ರೂಪಾಯಿ ರಿಟರ್ನ್ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ. ಲೈಕ್ ಗ್ಯಾಸ್ ತುಂಬಿದ್ರೆ ಯಾವ ರೀತಿ ಸಬ್ಸಿಡಿ ಅಂತ ಅಕೌಂಟಿಗೆ ಬರುತ್ತಲ್ಲ, ಸೊ ಆ ರೀತಿ 50 ರೂಪಾಯಿ ಕ್ಯಾಶ್ ಬ್ಯಾಕ್ ಅಂತೇಳಿ ರಿಟರ್ನ್ ಅಕೌಂಟಿಗೆ ಬಂದ್ಬಿಡುತ್ತೆ. ಯೋಚನೆ ಮಾಡಿರಿ, 700 ರೂಪಾಯಿ ಪ್ಲಸ್ 700 ರೂಪಾಯಿ ಪ್ಲಸ್ 50 ರೂಪಾಯಿ ಎಷ್ಟು ಬೆನಿಫಿಟ್ ಆಯಿತು? 1,000 ರೂಪಾಯಿ ಬೆನಿಫಿಟ್ ಆಯಿತು. ಕೇವಲ 7,500 ರೂಪಾಯಿ ನೀವು ಏನಾದರೂ ಇಲ್ಲಿ ವಿನ್ಫಿನಿಟಲ್ಲಿ ತೊಗೊಂಡು ಬರೋ ಮುಖಾಂತರ 1,000 ರೂಪಾಯಿ ನಿಮಗೆ ಬೆನಿಫಿಟ್ ಆಯಿತು. 1,000 ರೂಪಾಯಿ ಬೆನಿಫಿಟ್ ಆಯಿತು. ಇದನ್ನೇ ನೀವು ಪ್ರತಿ ತಿಂಗಳು ಹೊರಗಡೆ ತೊಗೊಂಬರ್ತಾ ಇದ್ದೀರಲ್ಲ, ಪ್ರತಿ ತಿಂಗಳು ಬೇಕೇ ಬೇಕು. ಸೋಪು ಬೇಕು, ಪೇಸ್ಟ್ ಬೇಕು, ಹೇರ್ ಆಯಿಲ್ ಬೇಕು, ಟೀ ಪೌಡರ್ ಬೇಕು, ಶಾಂಪು ಬೇಕು, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಬೇಕೇ ಬೇಕು. ಇದರಲ್ಲಿಕ್ಕಂದ್ರೆ ನಡೆಯಂಗಿಲ್ಲ, ಬಿಕಾಸ್ ಕುಕಿಂಗ್ ಆಯಿಲ್ ಮನೆಗೆ ಅಡುಗೆ ಮಾಡಲೇಬೇಕು, ನಡೆಯಂಗಿಲ್ಲ. ಓಕೆ, ಸೊ ಈ ರೀತಿ ಪ್ರತಿಯೊಂದು ತಿಂಗಳ ಹೊರಗಡೆ ತೊಗೊಂಬರ್ತಾ ಇದ್ದೀರಾ. ಬಟ್ ಏನಾದರೂ ಬೆನಿಫಿಟ್ ಸಿಕ್ಕಿದೆನಾ? ಸಿಕ್ಕಿಲ್ಲ. ಬಟ್ ನಮ್ಮಲ್ಲಿ ತೊಗೊಂಡು ಬಂದರೆ 7,500 ತೊಗೊಂಡು 1,000 ರೂಪಾಯಿ ಬೆನಿಫಿಟ್ ಸಿಕ್ಕಿದೆ. ಇದನ್ನೇ 4 ತಿಂಗಳ ಕಂಟಿನ್ಯೂಸ್ ತೊಗೊಂಬಂದರೆ 5ನೇ ತಿಂಗಳು ಪ್ರಾಡಕ್ಟ್ ಫ್ರೀ. 5ನೇ ತಿಂಗಳ ಪ್ರಾಡಕ್ಟ್ ಫ್ರೀ, 7,500 ರೂಪಾಯಿ ಪ್ರಾಡಕ್ಟ್ ಫ್ರೀ ಕೊಟ್ಬಿಡ್ತಾರೆ. ಸೊ ಹೊರಗಡೆ ನೀವು ಹೋದರೆ 5 ತಿಂಗಳಲ್ಲ, 5 ವರ್ಷದಿಂದ ತೊಗೊಂಡು ಬಂದರೂ ಕೂಡ ನಿಮಗೆ ಏನು ಒಂದು ಸೋಪ್ ಫ್ರೀ ಕೇಳಿದ್ರು ಕೂಡ ಕೊಡೋಂಗಿಲ್ಲ ನಿಮಗೆ. ಅದೇ ನಮ್ಮ ಕಂಪ್ನಿಯಲ್ಲಿ 4 ತಿಂಗಳ 7,500 ರೂಪಾಯಿ ಏನಾದರೂ ಖರೀದಿ ಮಾಡಿದರೆ 5ನೇ ತಿಂಗಳು 7,500 ರೂಪಾಯಿ ಪ್ರಾಡಕ್ಟ್ ಫ್ರೀ. ಯೋಚನೆ ಮಾಡಿರಿ, ಹೊರಗಡೆ ತರೋದು ಬೆಷ್ಟ, ಇಲ್ಲಿ ತರೋದು ಬೆಷ್ಟ? 4ನೇ ತಿಂಗಳ ನೀವು ಕೊಟ್ಟಿರೋದೆಷ್ಟು ದುಡ್ಡು ಇಲ್ಲಿ? 7,500 4 ತಿಂಗಳಿಗೆ 10,000 ರೂಪಾಯಿ ಖರ್ಚಾಗುತ್ತೆ. ನಿಮಗೆ ತಿಂಗಳು 1,000 ರೂಪಾಯಿ ಬೆನಿಫಿಟ್ ಇರುತ್ತೆ. 4 ತಿಂಗಳಿಗೆ 4,000 ರೂಪಾಯಿ ಬೆನಿಫಿಟ್ ಆಯಿತು. 5ನೇ ತಿಂಗಳು ಬಂದರೆ 7,500 ರೂಪಾಯಿ ಪ್ರಾಡಕ್ಟ್ ಫ್ರೀ. 4,000 ಪ್ಲಸ್ 7,500 ಕ್ಯಾಲ್ಕುಲೇಷನ್ ಮಾಡಿರಿ, 6,500 ರೂಪಾಯಿ ಆಯಿತು. 65% ಆಯಿತು, ಸೇವಿಂಗ್ ಆಯಿತು ನಿಮಗೆ ಇಲ್ಲಿ. ಅಂದರೆ ನೀವು ಕೊಟ್ಟಿರೋದು ದುಡ್ಡು ಇಷ್ಟು, ಕೇವಲ 3,500 ರೂಪಾಯಿ ಕೊಟ್ಟು ನಿಮ್ಮ ಮನೆಗೆ 4 ದಿನ ದಿನಸಿ ಪದಾರ್ಥಗಳನ್ನು ತೊಗೊಂಡೋಗಿದ್ದೀರಾ. ಕೇವಲ 3,500 ರೂಪಾಯಿ ಕೊಟ್ಟು 4 ತಿಂಗಳ ನಿಮ್ಮ ಮನೆಗೆ ದಿನಸಿ ಪದಾರ್ಥಗಳನ್ನು ತೊಗೊಂಡೋಗಿದ್ದೀರಾ. ಯೋಚನೆ ಮಾಡಿರಿ, ಹೊರಗಡೆ ಯಾವುದೋ ಒಂದು ಶಾಪಲ್ಲಿ, ಒಂದು ಮಾಲಲ್ಲಿ ತೊಗೊಂಡು ಬಂದರೆ 10,000 ದುಡ್ಡು ಕೊಟ್ಟು 10,000 ಅವರಿಗೆ ಹೋಗ್ತಿತ್ತು. ಬಟ್ ಇಲ್ಲಿ 10,000 ಏನಾದ್ರು ಕೊಟ್ಟು ಬಂದರೆ ರಿಟರ್ನ್ 65% ಸೇವಿಂಗ್ ಆಯಿತು ನಿಮಗೆ. ಕೇವಲ 3,500 ರೂಪಾಯಿ ಕೊಟ್ಟು 4 ತಿಂಗಳ ಮನೆಗೆ ನೀವು ಖರೀದಿ ಮಾಡಿದಂಗೆ ಆಯಿತು. ಯೋಚನೆ ಮಾಡಿರಿ, ಹೊರಗಡೆ ಬೆಸ್ಟಾ, ಇಲ್ಲಿ ಬೆಸ್ಟಾ? ಯಾವ್ದು ಬೆಸ್ಟ್? ಐ ಹೋಪ್ ನಮ್ಮದೇ ಬೆಸ್ಟ್. ಬಿಕಾಸ್ 4 ತಿಂಗಳ ತೊಗೊಂಡ್ರೆ 5 ತಿಂಗಳ ಪ್ರಾಡಕ್ಟು ಫ್ರೀ, ಮನೆ ಸಾಮಾನು ಫ್ರೀ. ಓಕೆ, ಸೊ 4 ತಿಂಗಳ ಮನೆಯಲ್ಲಿ ನೀವು ದುಡ್ಡು ಇಸ್ಕೊಂಬಂದು ದುಡ್ಡು ಕೊಟ್ಟು 5 ತಿಂಗಳು ಬಂದರೆ 2,000 ರೂಪಾಯಿ ಪ್ರಾಡಕ್ಟು ಫ್ರೀಯಾಗಿ ಕೊಟ್ಟು ಕಳಿಸ್ಬಿಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಪ್ಲಾನ್ ಇಷ್ಟೇ. ಸೊ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕೆಳಗಡೆ ನನ್ನ ನಂಬರ್ ಕಾಣ್ತದೆ, ಕಾಲ್ ಮಾಡ್ಬೋದು, ಮಾಹಿತಿ ತಿಳ್ಕೊಬೋದು. ಸೊ ಈ 9 ಟೈಪ್ಸ್ ಆಫ್ ಇನ್ಕಮ್ದಲ್ಲಿ ನಾನು ಅನ್ಲಿಮಿಟೆಡ್ ಕಾರ್ ಫಂಡ್ ಹೇಳಿದೆ, ಅನ್ಲಿಮಿಟೆಡ್ ಹೌಸ್ ಫಂಡ್ ಹೇಳಿದೆ, ಅನ್ಲಿಮಿಟೆಡ್ ಲಕ್ಸುರಿ ಅಂದರೆ ಫಾರಿನ್ ಟ್ರಿಪ್ ಹೋಗಿದವರಂಥ ವ್ಯಕ್ತಿಗಳನ್ನ ಹೇಳಿದೆ. ಸೊ ಇವೆಲ್ಲ ವ್ಯಕ್ತಿಗಳನ್ನ ನೋಡೋಕೆ ರೆಡಿ ಇದ್ದೀರಾ? ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ, ಬಿಕಾಸ್ ಇದು ಕ್ಲೈಮ್ಯಾಕ್ಸ್ ನಿಮಗೆ. ಓಕೆ, ಸೊ ಬಿಕಾಸ್ ನಾನು ಏನೋ ಅಂತ ಹೇಳ್ತಾರೆ, ನಿಮಗೆ ಏನೋ ಅರ್ಥ ಆಗಿರುತ್ತೋ ಇಲ್ಲ ಗೊತ್ತಿಲ್ಲ. ಬಿಕಾಸ್ ಈ ಕಂಪ್ನಿ ಥ್ರೂ ಕಾರ್ನ ತೊಗೊಂಡಿದ್ದಾರೆ, ಕಂಪ್ನಿ ಥ್ರೂ ಮನೆಯನ್ನು ಕಟ್ಸ್ಕೊಂಡಿದ್ದಾರೆ, ಕಂಪ್ನಿ ಥ್ರೂ ಫಾರಿನ್ ಟ್ರಿಪ್ ಕೂಡ ಹೋಗಿ ಬಂದಿದ್ದಾರೆ. ಯೋಚನೆ ಮಾಡಿರಿ. ಸೊ ಜಸ್ಟ್ ಇದನ್ನು ಯೂಸ್ ಮಾಡಿ ಚೆನ್ನಾಗಿ ಅನಿಸಿದ್ರೆ ಬೇರೆದವ್ರಿಗೆ ಶೇರ್ ಮಾಡೋ ಮುಖಾಂತರ ತಿಂಗಳಿಗೆ ಇಷ್ಟೆಲ್ಲ ದುಡ್ಡನ್ನು ದುಡಿಬೋದು, ಲಕ್ಷಗಟ್ಟಲೆ ದುಡ್ಡನ್ನು ದುಡಿಬೋದು, ವಿತ್ ಕಾರ್ ತೊಗೋಬೋದು, ಮನೆ ಕಟ್ಟಬೋದು, ಫಾರಿನ್ ಟ್ರಿಪ್ ಕೂಡ ಹೋಗ್ಬೋದು. ಸೊ ಈ ವ್ಯಕ್ತಿಗಳನ್ನ ನಿಮಗೆ ಸ್ಲೈಡ್ನ ಶೋ ಮಾಡ್ತೀನಿ. ಸೊ ಈ ವ್ಯಕ್ತಿನ ನೋಡ್ಬೋದು, ತಿಂಗಳಿಗೆ 5,500,000 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಾರೆ. ಸೊ ಇವ್ರದ್ದು ಎಜುಕೇಷನ್ ಏನು ಗೊತ್ತಾ? ನಿಮಗೆ ಜಸ್ಟ್ ಒಂದನೇತೆ ಫೇಲ್ ಆದಂಥ ವ್ಯಕ್ತಿ, ಬಿಕಾಸ್ ಹೋಗೇ ಇಲ್ಲ, ಸ್ಕೂಲಿಗೆ ಹೋಗಿಲ್ಲ, ಜಸ್ಟ್ ಒಂದನೇತೆ ಹೋಗಿರೋಂಥ ವ್ಯಕ್ತಿ ತಿಂಗಳಿಗೆ 5 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಾಯಿದ್ದಾರೆ. ಯೋಚನೆ ಮಾಡಿರಿ, ಈ ಸಿಸ್ಟಮಲ್ಲಿ ಎಜುಕೇಷನ್ ಇಂಪಾರ್ಟೆಂಟ್, ಹೊರಗಡೆಯಿಂದ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ. ಬಟ್ ಈ ಕಂಪ್ನಿಯಲ್ಲಿ ನಮ್ಗೆ ಏನು ಎಜುಕೇಷನ್ ಕೊಡ್ತಾರೆ ಅದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಎಜುಕೇಷನ್ ತೊಗೊಂಡ್ರೆ ಈ ರೀತಿ ಇನ್ಕಮ್ನ ಅರ್ನ್ ಮಾಡ್ಬೋದು. ಸೊ ಇನ್ನೊಬ್ಬರು ವ್ಯಕ್ತಿನ ನೋಡ್ಬೋದು ಇಲ್ಲಿ, ರಾಘವೇಂದ್ರ ಸರ್ ಅಂತೇಳಿ, ತಿಂಗಳಿಗೆ 3,500,000 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಿದ್ದಾರೆ. ಇವ್ರ ವ್ಯಕ್ತಿನ ನೀವು ಮೀಟ್ ಕೂಡ ಆಗ್ಬೋದು. ಈ ವ್ಯಕ್ತಿನ ಬ್ಯಾಂಕ್ ಸ್ಟೇಟ್ಮೆಂಟ್ನ ನೋಡ್ಬೋದು. ಈ ವ್ಯಕ್ತಿ ನಿಮ್ಮ ಅಕೌಂಟಿಗೆ ಬಂದಿರೋದನ್ನು ನಿಮಗೆ ಶೋ ಮಾಡ್ತಾರೆ. ಸೊ ನೋಡೋಕೆ ರೆಡಿ ಇದ್ದರೆ ನನ್ನ ನಂಬರ್ ಕಾಣ್ತಾ ಇದೆ. ಸೊ ಆ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಒಂದ್ಸಲ ಡೈರೆಕ್ಟಾಗಿ ಭೇಟಿಯಾಗಿ ಈ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ. ಈ ವ್ಯಕ್ತಿ ಅಕೌಂಟಿಗೆ ಬಂದಿರೋ ವ್ಯಕ್ತಿ ನಿಮಗೆ ಶೋ ಮಾಡ್ತೀನಿ. ಓಕೆ, ಎಸ್. ಆ್ಯಂಡ್ ಅಗೇನ್ ನಾನು ಇನ್ನೊಬ್ಬರು ವ್ಯಕ್ತಿನ ಶೋ ಮಾಡ್ತಾ ಇದ್ದೀನಿ. ತಿಂಗಳಿಗೆ 1,500,000 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಾಯಿದ್ದಾರೆ. 1,500,000 ಲಕ್ಷ ಆಟ್ ದಿ ಏಜ್ ಆಫ್ 27. ಯೋಚನೆ ಮಾಡಿ. ಸೊ ಯಾವುದೋ ಒಂದು ಜಾಬ್ ಅಂತ ಹೋದರೆ ಸುಮಾರು 50-60 ಏಜ್ ತನಕ ನಾವು ಕೆಲಸ ಮಾಡಿದರೂ ಕೂಡ ನಮ್ಮ ಲೈಕ್ ಇನ್ಕ್ರೀಸ್ ಆಗ್ಬೋದು 40,000-50,000 ತನಕ. ಬಟ್ ಇಲ್ಲಿ ಕೇವಲ 27 ಏಜ್, ಇವಾಗ ತಿಂಗಳಿಗೆ 1,500,000 ಲಕ್ಷ ಇನ್ಕಮ್ನ ಅರ್ನ್ ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ವ್ಯಕ್ತಿನ ನೋಡ್ಬೋದು ಇಲ್ಲಿ, ಕೇವಲ ಈ ವ್ಯಕ್ತಿಗೆ ಏಜು 23, ಇನ್ನೂ ಕಾಲೇಜ್ ಕಲಿತಿದ್ದಾರೆ. ಕಾಲೇಜ್ ಕಲಿತಾ ತಿಂಗಳಿಗೆ 50,000 ಇನ್ಕಮ್ನ ಅರ್ನ್ ಮಾಡ್ತಾರೆ. ತಿಂಗಳಿಗೆ 50,000 ಇನ್ಕಮ್ನ ಅರ್ನ್ ಮಾಡ್ತಾರೆ ಕಾಲೇಜ್ ಕಲಿತಾ. ಯಾವ್ದು ಬೆಸ್ಟು? 23 ಏಜು, ಇನ್ನೂ ಕಾಲೇಜ್ ಕಲಿತಾ ಇದ್ದಾರೆ. ಕಾಲೇಜ್ ಕಲಿತಾ ತಿಂಗಳ 50,000 ಇನ್ಕಮ್ನ ಅರ್ನ್ ಮಾಡ್ತಾಯಿದ್ದಾರೆ. ಸೊ ಈ ಸಿಸ್ಟಮ್ದಲ್ಲಿ ಜಸ್ಟ್ ಯೂಸ್ ಮಾಡಿದ್ದನ್ನು ಜನಗಳಿಗೆ ಶೇರ್ ಮಾಡಿ, ಜನಗಳಿಗೆ ಮಾಹಿತಿ ತಲುಪಿಸೋದಕ್ಕೆ ಇಷ್ಟೊಂದು ಇನ್ಕಮ್ನ ಅರ್ನ್ ಮಾಡ್ತಾಯಿದ್ದಾರೆ. ಎಸ್, ನಿಮಗೂ ಈ ರೀತಿ ಇನ್ಕಮ್ ಬೇಕಾ? ಎಸ್, ಏನಿಲ್ಲ, ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಅರ್ಥ ಆಗಿರುತ್ತೆ. ಸೊ ಯಾವ ರೀತಿ ವರ್ಕ್ನ ಮಾಡಬೇಕಂತೇಳಿ ಜಸ್ಟ್ ಇಲ್ಲಿ
ಯೂಸ್ ಮಾಡಿದ್ದನ್ನು ಜನಗಳಿಗೆ ಶೇರ್ ಮಾಡೋದು ಅಷ್ಟೇ. ಬಿಸ್ನೆಸ್ ಸಿಂಪಲ್ ಬಿಸ್ನೆಸ್, ಹೈ ಪ್ರಾಫಿಟ್ ಬಿಸ್ನೆಸ್. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನನಗೆ ಕಾಲ್ ಮಾಡಿರಿ, ಮಾಹಿತಿ ತಿಳ್ಕೊಳ್ರಿ. ಸೊ ಸ್ಟಾರ್ಟ್ ಮಾಡಿ. ಇನ್ನೂ ಕೆಲವೊಂದಿಷ್ಟು ಇಮೇಜಸ್ ನನಗೆ ಶೋ ಮಾಡ್ತೀನಿ ನಾನಿಲ್ಲಿ, ಲೈಕ್ ಕಾರ್ ತೊಗೊಂಡಿರುವಂಥ ವ್ಯಕ್ತಿಗಳು. ಸೊ ಈ ವ್ಯಕ್ತಿನ ನೋಡ್ಬೋದು ನೀವು ಇಲ್ಲಿ, ಕಂಪನಿ ಥ್ರೂ ಕಾರ್ನ ತೊಗೊಂಡಿದ್ದಾರೆ. ಬಿಕಾಸ್ ಈ ಸಿಸ್ಟಮ್ದಲ್ಲಿ ಜಸ್ಟ್ ಇವ್ರದ್ದು ಏಜ್ ಕೂಡ 26, ಓಕೆ 26 ಏಜು ಈ ಕಂಪನಿ ಥ್ರೂ ಕಾರ್ ತೊಗೊಂಡಿದ್ದಾರೆ. ಆ್ಯಂಡ್ ಇನ್ನೊಬ್ಬರು ವ್ಯಕ್ತಿನ ನೋಡ್ಬೋದು ಇಲ್ಲಿ, ಈ ಸಿಸ್ಟಮ್ ಥ್ರೂ ಕಾರ್ನ ತೊಗೊಂಡಿದ್ದಾರೆ. ಸೊ ಸುಮಾರು ಜನ ಇದ್ದಾರೆ, ತೋರಿಸ್ತಾ ಹೋದರೆ 1-2 ಸಾಲಂಗಿಲ್ಲ, ಬಿಕಾಸ್ ಟೈಮ್ ತುಂಬ ಶಾರ್ಟೇಜ್ ಇದೆ. ಸೊ ಇನ್ನೊಂದು ನಿಮಗೆ ಹೌಸ್ ಫಂಡ್ ಅಂತ ಹೇಳಿದೆ, ಓಕೆ ಕಾರ್ ಫಂಡ್ ಶೋ ಮಾಡಿದೆ, ಇನ್ಕಮ್ ಪ್ರೂಫ್ ಶೋ ಮಾಡಿದೆ ವಿತ್ ಹೌಸ್ ಫಂಡ್. ಓಕೆ ಹೌಸ್ ಫಂಡ್ ಈ ವ್ಯಕ್ತಿನ ನೋಡ್ಬೋದು ನೀವು ಇಲ್ಲಿ, ಪರ್ ಮಂತ್, ಓಕೆ ಪರ್ ಮಂತ್ ಲಕ್ಷಗಟ್ಟಲೆ ದುಡಿತಾ ಇದ್ದಾರೆ. ಸೊ ಕಂಪನಿ ಥ್ರೂ ಹೌಸ್ ಅಂದರೆ ಮನೇನ ಕಟ್ಟಿಸ್ತಾ ಇದ್ದಾರೆ. ಯೋಚನೆ ಮಾಡಿ. ಸೊ ಈ ರೀತಿ ನಿಮಗೂ ಇನ್ಕಮ್ ಬೇಕಾ? ಏನಿಲ್ಲ, ಸಿಂಪಲ್, ಓಕೆ ಸಿಂಪಲ್. ಜಸ್ಟ್ ನಿಮಗೊಂದು ಆಧಾರ್ ಕಾರ್ಡ್ನ ಸೆಂಡ್ ಮಾಡಿ, ನನ್ನ ನಂಬರ್ಗೆ ಒಂದು ಆಧಾರ್ ಕಾರ್ಡ್ನ ಸೆಂಡ್ ಮಾಡಿ, ನಿಮಗೆ ಐಡಿನ ಕ್ರಿಯೇಟ್ ಮಾಡಿಕೊಡ್ತೈತಿ. ಸೊ ಐಡಿ ಥ್ರೂ ನೀವು ಲೈಕ್ ಪ್ರತಿಯೊಂದು ಡಿಸ್ಟ್ರಿಕ್ಟು, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಲೈಕ್ ಏರಿಯಾದಲ್ಲೂ ಕೂಡ ಒಂದು ಆಫೀಸಸ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಏನಾದರೂ ಖರೀದಿ ಮಾಡೋ ಮುಖಾಂತರ ಲೈಕ್ ಪಾಯಿಂಟ್ಸ್ ಅಂತ ಬರುತ್ತೆ, ಪಾಯಿಂಟ್ಸ್ ಮೇಲೆ ನಿಮ್ಗೆ ಇನ್ಕಮ್ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ನೀವು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ನನಗೆ ಕಾಲ್ ಮಾಡಿ ಕನೆಕ್ಟ್ ಆಗಿ ಆ್ಯಂಡ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಒಂದು ಲೈಕ್ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು, ಯಾರ್ದು 1 ಸೆಕೆಂಡಲ್ಲಿ ಲೈಫ್ ಚೇಂಜ್ ಆಗಲ್ಲ, ಬಟ್ ಈ 1 ಸೆಕೆಂಡಲ್ಲಿ ನೀವು ಏನು ಡಿಸಿಷನ್ ತೊಗೊಂಡ್ರೆ 100% ನಿಮ್ಮ ಲೈಫ್ ಚೇಂಜ್ ಆಗ್ತೈತಿ. ಈ ಒಂದು ಡಿಸಿಷನ್ನ ನೀವು ತೊಗೊಳ್ರಿ, 100% ನಿಮ್ಮ ಲೈಫ್ ಚೇಂಜ್ ಆಗ್ತೈತಿ. ಸೊ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೂ ಕೂಡ ನನಗೆ ಕಾಲ್ ಮಾಡಿರಿ. ಬಿಕಾಸ್ ಈ ವಿಡಿಯೋನ ನೋಡಿದ್ರಂತಂದರೆ ಅರ್ಧಕ್ಕೆ ಬಿಡಬೇಡಿ, ಓಕೆ ಸೊ ಈ ವಿಡಿಯೋನ ನೋಡಿದ್ರಂತಂದರೆ ಸೊ ಇದನ್ನು ಕೇಳಿ ಸುಮ್ಮನೆ ಬಿಟ್ಬಿಡಬೇಡಿ. ಸೊ ಇದರಿಂದ ಯುಟಿಲೈಸ್ ಮಾಡ್ಕೊಳ್ರಿ. ಸೊ ಇನ್ನೊಂದು ನಿಮಗೆ ಸ್ಟೋರಿನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಸ್ಟೋರಿ ಲೈಕ್ ಫಸ್ಟಿಗೆ ಹೇಳಬೇಕಿತ್ತು, ಬಟ್ ನಿಮಗೆ ಕೊನೆಯ ಲಾಸ್ಟಿಗೆ ಹೇಳ್ತೀನಿ, ಲಾಸ್ಟಿಗೆ ಎಂಡಿಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವಾಗ ನೋಡಿ, ಒಂದು ಪೆಟ್ರೋಲ್ ಬಂಕಲ್ಲಿ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ. ಸೊ ಆ ವ್ಯಕ್ತಿ ಅಲ್ಲೊಂದು ಕಾರ್ ಬರುತ್ತೆ, ಓಕೆ ಅಲ್ಲೊಂದು ಡೀಸೆಲ್ ಹಾಕ್ಸೋ ಕಾರ್ ಬರುತ್ತೆ. ಸೊ ಆ ವ್ಯಕ್ತಿ ಅಂತಾನೆ ನಾನು ಈ ರೀತಿ ಕಾರ್ ತೊಗೋಬೇಕು ಅಂತಂತಾನೆ. ಸೊ ಅಲ್ಲಿ ಇರುವಂಥ ಕಾರ್ದಲ್ಲಿ ಕೂತಂಥ ವ್ಯಕ್ತಿಗೆ ಕೇಳ್ತಾನೆ, ನಾನು ಈ ರೀತಿ ಕಾರ್ ತೊಗೋಬೇಕು, ನೀವೇನು ಕೆಲಸ ಮಾಡಿದ್ರೆ, ನೀವೇನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಅಂತ ಕೇಳ್ತಾನೆ. ಸೊ ಆ ವ್ಯಕ್ತಿ ಹೇಳ್ತಾನೆ, ಲೈಕ್ ವಿಸಿಟಿಂಗ್ ಕಾರ್ಡ್ನ ಕೊಡ್ತಾನೆ. ಸೊ ಆ ವಿಸಿಟಿಂಗ್ ಕಾರ್ಡಲ್ಲಿ ನನ್ನ ಲೈಫ್ ಏನು ಚೇಂಜ್ ಆಗ್ತದೆ ಅಂತ ಆ ವಿಸಿಟಿಂಗ್ ಕಾರ್ಡ್ ಡಸ್ಟ್ಬಿನಲ್ಲಿ ಥ್ರೂ ಮಾಡ್ತಾನೆ. ಸೊ ಆವಾಗ ಆ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಕೆಲಸ ಮಾಡುತ್ತೆ, ಇನ್ನೊಬ್ಬ ವ್ಯಕ್ತಿ ಆ ಡಸ್ಟ್ಬಿನಲ್ಲಿ ಥ್ರೂ ಮಾಡಿದಂಥ ಕಾರ್ಡ್ನ ತೊಗೋತಾನೆ. ತೊಗೊಂಡ್ಬಿಟ್ಟು ಇದು ನಂಬರ್ ಇರುತ್ತೆ. ಸೊ ಆ ವ್ಯಕ್ತಿಗೆ ಹೋಗಿ ಭೇಟಿ ಆಗ್ತಾನೆ. ಭೇಟಿ ಆದ ತಕ್ಷಣವೇ ಸೊ ಈ ರೀತಿ ಬಿಸ್ನೆಸ್ಗೆ ಈ ರೀತಿ ಮಾಡಿ, ಈ ರೀತಿ ನೀವು ಕೂಡ ಇಲ್ಲಿ ಕಾರ್ ತೊಗೋದು ಮನೆ ಕಳಿಸ್ಬೋದು ಅಂತ ಹೇಳ್ತಾನೆ. ಸೊ ಆ ವ್ಯಕ್ತಿ, ಓಕೆ ಆ ವ್ಯಕ್ತಿ ಆ ಹೇಳೋ ರೀತಿ ಮಾಡಿದ್ದಕ್ಕೆ 1 ವರ್ಷ ಆದಮೇಲೆ ಆ ವ್ಯಕ್ತಿ ಕೂಡ ಆ ಪೆಟ್ರೋಲ್ ಬಂಕಿಗೆ ಕೆಲಸ ಪೆಟ್ರೋಲ್ ಹಾಕ್ಸ್ಬೇಕಂತ ಹೋಗಿರ್ತಾನೆ. ಸೊ ಆವಾಗ ಆ ವ್ಯಕ್ತಿ ಇನ್ನೂ ಅಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ಅಂತಾನೆ ಆ ವ್ಯಕ್ತಿ ಹೇಳ್ತಾನೆ, ಸೊ ನೀನು ಅವತ್ತು ಡಸ್ಟ್ಬಿನಲ್ಲಿ ಒಂದು ಕಾರ್ಡ್ನ ಥ್ರೂ ಮಾಡಿದೆ, ಒಬ್ಬ ವ್ಯಕ್ತಿ ನೀನು ಒಬ್ಬರು ಕಾರ್ಡ್ನ ಕೊಟ್ಟಿದ್ರು. ಸೊ ಆ ಕಾರ್ಡ್ನ ನೀನು ಡಸ್ಟ್ಬಿನಲ್ಲಿ ಒಗೆದ್ಬಿಟ್ಟೆ. ಸೊ ನೀನು ಅದನ್ನು ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿಲ್ಲ. ಬಟ್ ನಾನು ಆ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ವ್ಯಕ್ತಿಗೆ ಹೋಗಿ ಕೇಳೋದಕ್ಕೆ ಸೊ ಆಪರ್ಚುನಿಟಿನ ಕೊಟ್ಟರು. ಸೊ ಅದನ್ನು ನಾನು ಗ್ರ್ಯಾಬ್ ಮಾಡ್ಕೊಂಡ್ಬಿಟ್ಟು ನಾನು ಈ ಕೆಲಸನ ಮಾಡಿದ್ದೀನಿ. ಸೊ ನಾನು ಇವಾಗ ಕಾರ್ಯದಲ್ಲಿ ಬಂದಿದ್ದೀನಿ. ಯೋಚನೆ ಮಾಡಿರಿ. ಸೊ ಆ ವ್ಯಕ್ತಿ ಮೈಂಡ್ಸೆಟ್ ಹೇಗಿತ್ತಂದರೆ, ಸೊ ಇದರಿಂದ ನನ್ನ ವಿಸಿಟಿಂಗ್ ಕಾರ್ಡಿಂದ ನನ್ನ ಲೈಫ್ ಚೇಂಜ್ ಆಗ್ತೈತೆ ಅಂತೇಳಿ ಆ ಕಾರ್ಡ್ನ ಅಲ್ಲೇ ಥ್ರೂ ಮಾಡಿಬಿಟ್ಟ. ಬಟ್ ಇನ್ನೊಬ್ಬ ವ್ಯಕ್ತಿ ತೊಗೊಂಡೋಗ್ಬಿಟ್ಟು ಆ ವ್ಯಕ್ತಿ ಲೈಫ್ ಚೇಂಜ್ ಆಯಿತು. ಸೊ ಅದೇ ರೀತಿ ನಾನು ನಿಮಗೆ ಜಸ್ಟ್ ಈ ವಿಡಿಯೋದಲ್ಲಿ ನಿಮಗೆ ಹೋಲಿಸ್ತೀನಿ. ಸೊ ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ದೀರಾ, ಬಟ್ ಇದನ್ನು ನೀವು ಲೈಕ್ ಸ್ಟಾರ್ಟಪ್ ಮಾಡ್ತೀನಿ ಅಂತಂದರೆ, ಸೊ ಇದನ್ನು ಆಪರ್ಚುನಿಟಿ ತೊಗೋತೀನಿ ಅಂತಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಿಳ್ಕೊಳ್ರಿ, ಓಕೆ. ಬಟ್ ನೀವೇನಾದರೂ ಇದರ ಬಗ್ಗೆ ಮಾಹಿತಿ ಬೇಡ, ಓಕೆ ಇದೇನಿದು ಏನೇನು ಪ್ರಾಡಕ್ಟ್ಸ್ ಇರುತ್ತೆ, ಹೋಗಬೇಕು ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಇದಕ್ಕೆ ಅರ್ಧಕ್ಕೆ ಬಿಟ್ಟಿರ್ತಂದರೆ, ಸೊ ಇನ್ನು ಇವಾಗ ನೀವು ಈ ಪ್ರೆಸೆಂಟ್ ಏನು ಕೆಲಸ ಮಾಡೋದು ಅದೇ ಕೆಲಸದಲ್ಲಿರುತ್ತೆ, ಅದಕ್ಕೆ ಲೈಫ್ ಚೇಂಜ್ ಆಗಲ್ಲ. ಯೋಚನೆ ಮಾಡಿರಿ. ಲೈಫ್ ಚೇಂಜ್ ಆಗಬೇಕಂದ್ರೆ 100% ಸೊ ನಿಮಗೆ ನನ್ನ ಜೊತೆ ಕನೆಕ್ಟ್ ಆಗಿ ಸೊ ನಿಮಗೆ ಮಾಹಿತಿ ತಗೊಂಡ್ರೆ ಸ್ಟಾರ್ಟ್ ಮಾಡಿರಿ. ಬಿಕಾಸ್ ಇಲ್ಲಿ ಯಾವುದೇ ರೀತಿ ಸೋಪು ಪೇಸ್ಟು ಮಾರೋ ಬಿಸ್ನೆಸ್ ಅಲ್ಲ, ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲ, ಓಕೆ ಯಾವ ಒಂದು ತೊಗೊಳ್ಬೇಕು, ಹೋಗಬೇಕು, ಮಾರಬೇಕು ಆ ಬಿಸ್ನೆಸ್ ಅಲ್ಲ. ಇದು ಟೋಟಲ್ ಪ್ಯೂರ್ ಆನ್ಲೈನ್ ಬಿಸ್ನೆಸ್, ಡಿಜಿಟಲ್ ಮಾರ್ಕೆಟಿಂಗ್. ಸೊ ಇದ್ರ ಬಗ್ಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊತೋಗ್ರಿ. ಸೊ ಯಾವುದೇ ರೀತಿ ಸೆಲ್ಲಿಂಗ್ ಅಲ್ಲ, ಶೇರಿಂಗ್ ಬಿಸ್ನೆಸ್, ಮಾಹಿತಿನ ಪ್ಲಾನ್ನ ಶೇರ್ ಮಾಡೋ ಬಿಸ್ನೆಸ್, ಓಕೆ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್. ನಿಮಗೆ ಏನೇ ಮಾಹಿತಿ ಬೇಕು ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.